ದಿವಸ ಬ್ರಹ್ಮಜ್ಞಾನದ ಪ್ರಯೋಜನ ಏನು ಅಂತ ನೋಡ್ಕೊಂತ ಬಂದೇವೆ. ಹೀಗೆ ಆತ್ಮನು ಅನಂತವಾದ ಜ್ಞಾನ ಸ್ವರೂಪನಾಗಿರುತ್ತಾನೆ. ಚೇತನವೆಂದು ಅಚೇತನವೆಂದು ವಿಂಗಡವಾಗಿರುವುದೆಲ್ಲವೂ ಈ ಆತ್ಮವಸ್ತುವೆ. ಚೇತನ ಅಚೇತನ ಅನ್ನೋ ವಿಂಗಡ ಆತ್ಮನಲ್ಲೇ ಬರೀ ತೋರೆವ ವಿನಃ ಆತ್ಮನಲ್ಲಿ ಅವು ಯಾವ ಇದ್ದುಕೊಂಡಿಲ್ಲ ಅಂತ ನಿರ್ಣಯ ಮಾಡಿಕೊಂಡು ನಿನ್ನಿನ ದಿವಸ ನೋಡ್ಕೊಂಡು ಬಂದೆವು. ಇವತ್ತಿನ ವಿಷಯ ಯಾವುದು ಅಂತಂದ್ರ, ಜ್ಞಾನದಿಂದಾಗುವ ಪುರುಷಾರ್ಥಕ್ಕೂ ಕರ್ಮ ಹಾಗೂ ಉಪಾಸನೆಗಳಿಂದಾಗುವ ಪುರುಷಾರ್ಥಕ್ಕೂ ಏನು ತಾರತಮ್ಯ ಉಂಟು ಅಂತ ಇವತ್ತಿನ ವಿಷಯ. ಈಗ ಜ್ಞಾನದಿಂದ ಆಗುವ ಪುರುಷಾರ್ಥಕ್ಕೂ ಕರ್ಮದಿಂದ ಅಥವಾ ಉಪಾಸನೆಯಿಂದ ಆಗುವ ಪುರುಷಾರ್ಥಕ್ಕೂ ಇರುವ ತಾರತಮ್ಯವನ್ನು ನಾವು ನಿಶ್ಚಯಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ಸಾಧಕರ ನಿರ್ಣಯ ಸಿದ್ಧ ಆಗಿರ್ಬೋದು ನನ್ನ ಅಭಿಪ್ರಾಯದ ಮೇಲೆ. ಯಾಕಂದ್ರೆ ಕರ್ಮ ಮತ್ತು ಉಪಾಸನೆಗಳು ಇವು ಕಾಲವನ್ನು ಆಶ್ರಯಿಸಿಕೊಂಡೇ ಇರ್ತವೆ. ಏನನ್ನ ಕಾಲವನ್ನು ಆಶ್ರಯಿಸಿಕೊಂಡ ಕರ್ಮನಾದ್ರೂ ಮಾಡಬಹುದು, ಉಪಾಸನೆಯನ್ನು ಆದ್ರೂ ಮಾಡಬಹುದು. ಅದು ಕಾಲದೊಳಗನ ನಾಶಕ್ತಿ ಅಂತ ಎಲ್ಲರ ಅನುಭವದೊಳಗೂ ಬಂದ. ಉಪಾಸನ ಮಾಡಿ ಅಥವಾ ಕರ್ಮಾದಿಗಳನ್ನ ಮಾಡಿ ನಾವು ಅದರ ಫಲವನ್ನು ಹೊಂದಿದ್ರೆ ಆ ಫಲ ಇದರ ಕಾಲದೊಳಗನ ನಾಶ. ಅದು ಕಾಲಕ್ಕೆ ಕಟ್ಟು ಬಿದ್ದು ಮಾಡೋದ್ರಿಂದ ಕರ್ಮ ಮಾಡ್ರಿ ಉಪಾಸನೆ ಮಾಡ್ರಿ, ಇದು ಕಾಲ ದೇಶವನ್ನು ಆಶ್ರಯಿಸಿಕೊಂಡು ಮಾಡ್ಬೇಕಲ್ಲ ಈ ಕರ್ತೃ. ಅದನ್ನ ಬಿಟ್ಟು ಯಾರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಜ್ಞಾನದಿಂದ ಬಂದ ಪುರುಷಾರ್ಥ ಕಾಲ ದೇಶವನ್ನು ಮೀರಿ ಬಂದಿರ್ತವೆ. ಅದು ಅನಿತ್ಯ ಅಲ್ಲ. ಕರ್ಮ ಉಪಾಸನೆ ಕಾಲವನ್ನು ಆಶ್ರಯಿಸಿಕೊಂಡು ಮಾಡೋದು ಅನಿತ್ಯ. ಇದನ್ನು ಗೊತ್ತು ಮಾಡಿಕೊಂಡು ಯಾವ ಪುರುಷಾರ್ಥವನ್ನು ಸಾಧಿಸಬೇಕು, ಜ್ಞಾನದಿಂದಾಗೋ ಪುರುಷಾರ್ಥದ ಕಡೆ ಇಚ್ಛಾ ಇರಬೇಕೋ ಒಲವಿರಬೇಕೋ, ಅಥವಾ ಕರ್ಮ ಉಪಾಸನೆ ಮಾಡಿ ನೀವು ಏನು ಸಿದ್ಧಿಗಳನ್ನ ಮಾಡಿಕೊಂಡು ಕೈಲಾಸ, ವೈಕುಂಠ, ಬ್ರಹ್ಮಲೋಕ, ಇಂದ್ರಲೋಕ ಯಾವ ಲೋಕಾದಿಗಳಿಗೆ ಹೋದ್ರೂ ನೀವು ಉಪಾಸನ ಪ್ರಭೂತವಾಗಿ ಉಪಾಸನೆಯನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಆ ಲೋಕಾದಿಗಳಿಗೆ ಹೋದ್ರು ಆ ಪುಣ್ಯ ತೀರೋ ಮಠ ಇರ್ತೀರಿ ಅಲ್ಲಿ, ಮತ್ತು ಬರಬೇಕಲ್ಲ. ಅದಕ್ಕದ ನಿತ್ಯ. ಕಾಲವನ್ನು ಆಶ್ರಯಿಸಿಕೊಂಡು ಏನ ಕರ್ಮ ಮಾಡ್ರಿ ಅದು ಅನಿತ್ಯ. ಆದ್ರೆ ಜ್ಞಾನದಿಂದ ಆಗುವ ಫಲ ಏನೈತಲ್ಲ, ಬ್ರಹ್ಮದ ಒಗತಿ ಅಂತ ಹೇಳ್ಕೊತ ಬಂದಾರ ಹಿಂದೆ, ಅದು ಅನಿತ್ಯ ಅಲ್ಲ. ಅದು ನಿತ್ಯ ನಮಗ ಆನಂದ ಸ್ವರೂಪದಲ್ಲಿನ ಪರ್ಯವಸಾನ ಹೊಂದುವುದರಿಂದ, ಅಥವಾ ಬ್ರಹ್ಮ ಮತ್ತು ನಿಮ್ಮ ಆತ್ಮನ ಸ್ವರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ಜ್ಞಾನದ ಫಲ ಆತು ಅಂದ್ರೆ ಅದು ಅನಿತ್ಯ ಆಗಿರುವುದಿಲ್ಲ, ನಿತ್ಯವಾಗಿರ್ತದೆ. ಈ ತಾರತಮ್ಯವನ್ನು ಅನುಸರಿಸಿಕೊಂಡು ಜಿಜ್ಞಾಸಕರು ತಮ್ಮ ಗಮನದೊಳಗಿಟ್ಕೊಂಡು ಯಾವುದನ್ನು ಮಾಡಿದರೆ ಪುರುಷಾರ್ಥ ಶಾಶ್ವತವಾಗಿರುತ್ತೆ ಅಂತ ನಿಶ್ಚಿತ ಆಗ್ತದೆ ನೋಡಿ. ಆದ್ದರಿಂದ ಈ ಆಗುವ ಪುರುಷಾರ್ಥಕ್ಕೂ ಇರುವ ತಾರತಮ್ಯವನ್ನು ನಾವು ನಿಶ್ಚಯಿಸಿಕೊಳ್ಳಬಹುದಾಗಿದೆ. ಕರ್ಮವು ಅವಿದ್ಯಾ ದೃಷ್ಟಿಯಲ್ಲಿ ತೋರುವ ಕಾರ್ಯ ಕಾರಣ ಭಾವವನ್ನು ಇಟ್ಟುಕೊಂಡು ಪ್ರವೃತ್ತವಾಗಿರುತ್ತದೆ. ಕರ್ಮ
ಯಾವುದೇ ಕರ್ಮ ಇರಲಿ ಅದು ಅವಿದ್ಯಾ ದೃಷ್ಟಿಯಲ್ಲಿ ತೋರುವ ಕಾರ್ಯಕಾರಣ ಭಾವವನ್ನು ಇಟ್ಟುಕೊಂಡು ಪ್ರವೃತ್ತವಾಗಿರುತ್ತದೆ. ಉದಾಹರಣೆಗೆ ಕುಂಬಾರನು ಮಣ್ಣು, ಕೋಲು, ತಿಗುರಿ ಮುಂತಾದ ಸಾಧನಗಳನ್ನು ಉಪಯೋಗಿಸಿಕೊಂಡು ಒಂದು ಮಡಿಕೆಯನ್ನು ಮಾಡುತ್ತಾನೆ. ಅವನು ಉಪಯೋಗಿಸಿರುವ ಸಾಮಗ್ರಿಯನ್ನು ಅನುಸರಿಸಿಯೇ ಮಡಿಕೆಯ ಸ್ವರೂಪವು ಆಯುಷ್ಯೂ ಇರುತ್ತದೆ. ಮಣ್ಣಿನಿಂದ ಮಾಡಿದ ಮಡಿಕೆಯು ಚಿನ್ನದ್ದಾಗಲಾರದು. ಅದನ್ನು ಅನುಸರಿಸಿಕೊಂಡು ಅದು ಹೇಗಿರುತ್ತೆ ಹಾಗಾಗುತ್ತೆ. ದೊಣ್ಣೆಯ ಪೆಟ್ಟಿಗೆ ಒಡೆಯದೆ ನಿಲ್ಲಲೂ ಆರದು. ಮಾಡಿಟ್ಟ ಮಡಿಕೆ ಕುಡಿಕೆಯಾದಿಗಳನ್ನು ಒಂದು ದೊಣ್ಣೆ ತಗೊಂಡು ಹೊಡೆದು ಬಿಟ್ಟು ಎಲ್ಲ ನಾಶ ಆಗ್ತಾವ. ಹೇಗೆ ಈ ಲೋಕದಲ್ಲಿ ಕೃಷಿ, ವ್ಯಾಪಾರ ಮುಂತಾದವುಗಳಿಂದ ಸಂಪಾದಿಸಿಕೊಂಡಿರುವ ಭೋಗ್ಯ ವಸ್ತು ಕೃತಕವಾಗಿಯೂ ಅನಿತ್ಯವಾಗಿಯೂ ಇರುವುದೋ, ಲೋಕದೊಳಗೆ ವ್ಯವಹಾರ, ಲೋಕದೊಳಗಂದ್ರೆ ಮತ್ತೆ ಬೇರೆ ಅಲ್ಲ, ಬೇರೆ ಯಾವುದೋ ಒಂದು ಲೋಕ ಅಂತಲ್ಲ, ಲೋಕದೊಳಗಂದ್ರೆ ವ್ಯವಹಾರ. ಈ ವ್ಯವಹಾರದೊಳಗೆ ಕರ್ಮಾದಿಗಳಿಂದೊಡಗೂಡಿ ಅವಿದ್ಯಾ ದೃಷ್ಟಿಯಲ್ಲಿ ತೋರುವ ಈ ಕಾರ್ಯಕಾರಣ ಭಾವ ಪರಮಾರ್ಥ ಅಲ್ಲ ಅಂತ ನಿನ್ನೆ ಉಪದೇಶ ಶಾಸ್ತ್ರಿಗಳಿಗೂ ಹೇಳ್ಕೊಂಡು ಬಂದ. ಅದು ಅವಿದ್ಯಾ ದೃಷ್ಟಿಯಲ್ಲೇ ಜರುಗುವಂತ ವಿಷಯ. ಅದರೊಳಗೆ ಪ್ರವೃತ್ತನಾಗಿ ಯಾವುದೇ ಕರ್ಮಾದಿಗಳನ್ನು ಮಾಡಿದ್ರೂ ಅದು ಅನೃತ, ಅದು ಅನಿತ್ಯವಾಗಿಯೇ ಇರ್ತದ. ಅದಕ್ಕೆ ನಾಶದಿಂದ ಒಡಗೂಡಿನ ನಮಗದ್ರ ಫಲ ಸಿದ್ಧ ಆಗಿರುತ್ತದ. ಅದರಂತೆ ಶಾಸ್ತ್ರೋಕ್ತ ಕರ್ಮವನ್ನು ಮಾಡಿ ಸಂಪಾದಿಸಿಕೊಂಡ ಸ್ವರ್ಗಾದಿ ಫಲವು ಅನಿತ್ಯವಾಗಿ ಇರುತ್ತದೆ. ವಾಸನ ಮಾಡಿ ಸ್ವರ್ಗ, ವೈಕುಂಠ, ಬ್ರಹ್ಮಲೋಕ ಈ ಲೋಕಾದಿಗಳ ಪ್ರಾಪ್ತಿ ಆಗ್ತೈತಲ್ಲ, ಅದು ಕಾಲ ದೇಶವನ್ನು ಆಶ್ರಯಿಸಿಕೊಂಡು ಉಪಾಸನೆ ಮಾಡಿರ್ತೀರಿ, ಅದು ಕಾಲದೊಳಗನ ಲಯ ಆಗ್ತದೆ. ಅದು ಶಾಶ್ವತ ಅಲ್ಲ, ಅದಕ್ಕದು ಅನಿತ್ಯವಾಗಿಯೇ ಇರುತ್ತದೆ. ಕಾಲದಲ್ಲಿ ಉಂಟಾದದ್ದು ಕಾಲದಲ್ಲಿ ನಾಶವಾಗಿಯೇ ತೀರುತ್ತವೆ. ಇದು ಸಿದ್ಧಾಂತ. ಕಾಲ ದೇಶವನ್ನು ಆಶ್ರಯಿಸಿಕೊಂಡು ಏನು ನಾವು ಸಿದ್ಧ ಮಾಡಿರ್ತೇವೋ ಯಾವುದೋ ಪ್ರಾಪ್ತ ಆಗಿರಲಿಲ್ಲ, ಅದು ಅನಿತ್ಯನ, ಅದ ಕಾಲದೊಳಗನ ನಾಶ ಹೋಗ್ತದೆ. ಆದ್ದರಿಂದಲೇ ಶ್ರುತಿಯಲ್ಲಿ ಪುಣ್ಯದಿಂದ ಸಂಪಾದಿಸಿದ ಲೋಕವು ಕ್ಷಯವಾಗುವುದೆಂದು, ಪುಣ್ಯವು ಕ್ಷಯವಾದರೆ ಆ ಲೋಕದಿಂದ ಮತ್ತೆ ಮರ್ತ್ಯ ಲೋಕವನ್ನೇ ಸೇರಬೇಕಾಗುವುದೆಂದು ಹೇಳಿರುತ್ತದೆ. ಈಗ ಶ್ರುತಿ ಪ್ರಮಾಣಗಳಿಂದೊಡಗೂಡಿ ಪುಣ್ಯ ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಂತಿ ಅಂತ ಹೇಳ್ಕೊತ ಬಂದಾರ ನೋಡಿ. ಅದು ಬಿಡುಗಡೆ ಆಗುದಿಲ್ಲ ಅಂದ್ರೆ ಏನ್ ಅರ್ಥ ಇಲ್ಲ. ನಮಗೆ ಬೇಕಾಗಿದ್ದೇನು? ನಾನು ಯಾವ ಪುರುಷಾರ್ಥದ ಬಗ್ಗೆ, ಯಾವ ಪುರುಷಾರ್ಥವನ್ನ ಪ್ರಾಪ್ತ ಮಾಡಿಕೊಂಡ್ರ ನಮ್ಮ ಸಾಧನ ಯಾವ ರೂಪದೊಳಗಿರ್ಬೇಕು? ನಿತ್ಯವಾಗಿರುವಂತಹ ಪುರುಷಾರ್ಥವನ್ನು ಪಡಿಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು. ಕಾಲ ದೇಶವನ್ನು ಆಶ್ರಯಿಸಿಕೊಂಡು ಯಾವುದನ್ನಾದ್ರೂ ನಾವು ಸಾಧಿಸಿದ್ವಿ ಅಂದ್ರೆ ಅದು ಅನಿತ್ಯ ರೂಪವಾಗಿನೇ ಇರ್ತದೆ, ಅವಿದ್ಯಾ ದೃಷ್ಟಿಯಿಂದನೇ ಕೂಡಿಕೊಂಡಿರ್ತದೆ. ನೀವು ಏನಾರ ಮಾಡ್ರಿ, ಪೂಜೆನಾರ ಮಾಡ್ರಿ, ಪುನಸ್ಕಾರರ ಮಾಡ್ರಿ, ಸಾಧನ ಕಾಲ ದೇಶವನ್ನು ಆಶ್ರಯಿಸಿಕೊಂಡಿರ್ತದೆ. ಈ ಪುರುಷಾರ್ಥ ಬಹಳ ಅಂದ್ರ ಪುಣ್ಯ ಇರುವ ತನಕ ಇರ್ತತಿ ಅಂತೂ ಹೇಳ್ಕೊಂಡ್ ಬಂದದ್ ನೋಡ್ರಿ. ಉಪಾಸನ ಮಾಡಿ ಶಿವಲೋಕನೋ, ಕೈಲಾಸೋ, ವೈಕುಂಠೋ ನಾವು ಆ ಲೋಕಾದಿಗಳ ಪ್ರಾಪ್ತಿ ಆಯ್ತು ಅಂತ ಇಟ್ಕೊಳ್ರಿ. ಆ ಪುಣ್ಯ ತೀರುವ ಪರ್ಯಂತರ ಅಲ್ಲಿ ನಾವು ವಾಸ ಮಾಡಿರಬಹುದು. ಅಷ್ಟು ದಿನ ನಿಮ್ಮ ಪುಣ್ಯ ಸಂಪಾದನೆ ಇರ್ತದಲ್ಲ, ಅಷ್ಟು ದಿನಗಳ ಪರ್ಯಂತರ ಕೈಲಾಸ ವೈಕುಂಠದೊಳಗ ವಿಲಾಸ ರೂಪದಿಂದ ನೀವು ಅಲ್ಲಿರಬಹುದು. ಅಲ್ಲಿಂದನೂ ಬಿಡುಗಡೆ ಆಗ್ತದೆ ನಮ್ಗೆ. ಮತ್ ಹೊಳ್ಳೆ ಪುಣ್ಯ ತೀರ್ತೀವಿ ಅಂದ್ರೆ ಸೀದಾ ಮರ್ತ್ಯ ಲೋಕಕ್ಕನ ಬರುದು.
ಅಲ್ಲಿ ಮತ್ತ ಅದಕ್ಕೆ ಅಳತೆ ಇದೆ. ಕೈಲಾಸಕ್ಕೆ ಹೋದವರಾಗ್ಲಿ ವೈಕುಂಠಕ್ಕೆ ಹೋದವರಾಗ್ಲಿ ಅವರ ಪುಣ್ಯದ ಫಲ ಎಲ್ಲಿ ತನಕ ಇರ್ತೋ ಅಲ್ಲಿ ತನಕ ಇರ್ತದೆ. ಆದ್ರೆ ಬ್ರಹ್ಮಲೋಕಕ್ಕೆ ಹೋದವರು ಪ್ರಳಯ ಕಾಲದ ಪರ್ಯಂತರ ಇದು ಶ್ರುತಿ ಪ್ರಮಾಣದೊಳಗೆ ಇರುವುದನ್ನು ಹೇಳ್ತೇನೆ. ಮತ್ತೆ ನಾನು ಏನು ಹೋಗಿಲ್ಲ ಬ್ರಹ್ಮಲೋಕಕ್ಕೆ. ಹೋಗಿದ್ರೇನ್ರಿ ಅಂತ ಕೇಳಬೇಡ್ರಿ. ಶ್ರುತಿ ಪ್ರಮಾಣಾದಿಗಳನ್ನು ಅನುಸರಿಸಿಕೊಂಡು ಕೈಲಾಸ ವೈಕುಂಠದೊಳಗ ನಮ್ಮ ಪುಣ್ಯ ಇರುವ ಪರ್ಯಂತರ ಇರ್ಬೋದು. ಆಗ ಬ್ರಹ್ಮಲೋಕಕ್ಕೆ ಹೋದವ್ರದು ಪ್ರಳಯ ಕಾಲ ಆಗುವ ಪರ್ಯಂತರ ಅಲ್ಲಿ ಇರ್ತಾರೆ. ಯಾರು ಬ್ರಹ್ಮ ಜಿಜ್ಞಾಸ ಮಾಡಿ ಬ್ರಹ್ಮತತ್ವವನ್ನು ಕಂಡವರು ಅಥವಾ ತಿಳಿದವರು, ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಬ್ರಹ್ಮನ ಬಗ್ಗೆ, ಆತ್ಮನ ಬಗ್ಗೆ, ನಮ್ಮ ಸ್ವರೂಪದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ ಅವರಿಗೆ ಕೈಲಾಸ ವೈಕುಂಠ ಪ್ರಾಪ್ತಿ ಆಗುವುದಿಲ್ಲ. ಹಾಗಂತ ಶ್ರುತಿ ಪ್ರಮಾಣಾದಿಗಳು ಹೇಳ್ಕೊಂಡು ಬಂದಾವು. ಅದನ್ನ ನಂಬಬೇಕು ನಾವು. ಅಂತೂ ಅಲ್ಲಿ ಬ್ರಹ್ಮಲೋಕಕ್ಕೆ ಹೋದ್ರ ಅವ ಮಹಾಪ್ರಳಯದ ಪರ್ಯಂತರ ಅಲ್ಲಿ ಇರ್ತಾನ ಅನ್ನೋದಕ್ಕೆ ಏನು ಪ್ರಮಾಣ ಅಂತಂದ್ರೆ, ಇಲ್ಲಿ ಕರ್ತೃತ್ವದಿಂದ ಒಡಗೂಡಿ ಅವ ಕರ್ಮ ಮಾಡಿರೋದಿಲ್ಲ, ಬ್ರಹ್ಮ ಜಿಜ್ಞಾಸ ಮಾಡಿರೋದಿಲ್ಲ. ಮೂಲಿಲಿ ಸ್ವಲ್ಪ ಇದರ ಸೂಕ್ಷ್ಮತೆ, ಧರ್ಮ ಸೂಕ್ಷ್ಮತೆಗಳನ್ನು ತಿಳಿಬೇಕು. ಉಪಾಸನೆ ಮತ್ತು ಕರ್ಮಾದಿಗಳನ್ನು ಮಾಡಬೇಕಾದಾಗ ಕರ್ತೃತ್ವದಿಂದೊಡಗೂಡಿ ಕಾಲ ದೇಶವನ್ನ ಆಶ್ರಯಿಸಿಕೊಂಡು ನಾವು ಆ ಲೋಕಾದಿಗಳನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತೇವೆ. ನೀವು ಶಿವ ಪೂಜೆನಾರ ಮಾಡ್ರಿ, ವಿಷ್ಣು ಪೂಜೆನಾರ ಮಾಡ್ರಿ, ದೇವಿ ಪೂಜೆನಾರ ಮಾಡ್ರಿ, ಇಂದ್ರನ ಪೂಜೆನಾರ ಮಾಡ್ರಿ, ಯಾವ್ದಾರ ಪೂಜೆ ಮಾಡ್ರಿ, ಆ ಲೋಕ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಒಪ್ಕೊಂಡೈತಿ. ವೇದದೊಳಗನು ಉಲ್ಲೇಖ ಅದ. ಆ ಲೋಕಾದಿಗಳ ಪ್ರಾಪ್ತಿ ಅಲ್ಲ ಅಂತ ಹೇಳಿಲ್ಲ ಅವರು, ಐತಿ ಅಂತ. ಆದ್ರೆ ಅದು ಅನಿತ್ಯವಾಗಿರುವಂತಹದ್ದು. ಆಗ ಬ್ರಹ್ಮಲೋಕದೊಳಗ ನೋಡಿಲಿ ಕರ್ಮ ಮಾಡೋ ಮುಂದೆ ಕರ್ತೃತ್ವ ಭಾವ ಇರುವುದಿಲ್ಲ. ನಾವು ಬ್ರಹ್ಮ ಜಿಜ್ಞಾಸ ಮಾಡ್ತೇವಲ್ಲ, ಕರ್ತೃತ್ವ ಇಟ್ಕೊಂಡು ಜಿಜ್ಞಾಸ ಮಾಡ್ತೀರಾ? ಮೋಸ್ಟ್ಲಿ ನಾವೆಲ್ಲರೂ ಕರ್ತೃತ್ವ ಇಟ್ಕೊಂಡ ನಾನಾಗೇನ ಜಿಜ್ಞಾಸ ಮಾಡೋದ್ರಿಂದ ನಮಗೆ ಬ್ರಹ್ಮಲೋಕನೂ ಪ್ರಾಪ್ತಿ ಆಗೋದಿಲ್ಲ, ವೈಕುಂಠ ಕೈಲಾಸನೂ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಬ್ರಹ್ಮ ಜಿಜ್ಞಾಸದ ಕ್ರಮ ಅದನ್ನು ಯಾವ ರೂಪದೊಳಗೆ ಮಾಡಬೇಕು, ಮತ್ ನಾವು ಯಾವ ದಂಡಿನೂ ಹೊತ್ತುದಿಲ್ಲ. ಯಾಕಂದ್ರೆ ಕರ್ತೃತ್ವ ಇಟ್ಕೊಂಡು ಮಾಡಿದ್ರ ಆ ಲೋಕಾದಿಗಳು ಉಪಾಸನೆನಾರ ಮಾಡಿ ಕರ್ಮನಾರ ಮಾಡ್ಲಿ ಶಿವ ವೈಕುಂಠರ ಸಿಗ್ತಿತ್ತು, ಕೈಲಾಸರ ಸಿಗ್ತಿತ್ತು. ಆತ್ಮತತ್ವ ನಮ್ಮ ಸ್ವರೂಪವನ್ನು ಕಾಣುವಾಗ ಕರ್ತೃತ್ವ ಇರುವುದಿಲ್ಲ. ಕರ್ತೃತ್ವದಿಂದ ಒಡಗೂಡಿ ನಾವು ಅನುಷ್ಠಾನ ಮಾಡಿರ್ಲಿ, ಉಪಾಸನೆ ಮಾಡಿರ್ಲಿ, ಕರ್ಮ ಪ್ರವೃತ್ತರಾಗಿರ್ಲಿ, ಇದೆಲ್ಲ ಆ ಲೋಕಾದಿಗಳ ಪ್ರಾಪ್ತಿ ಆಗ್ತದ. ಅಲ್ಲಿ ನಮ್ಮ ಕರ್ತೃತ್ವದ ಪಾಪ ಪುಣ್ಯಾದಿಗಳ ಲೇಪ ಆ ಕರ್ತೃ ಇರ್ತದ. ಆ ಬಲದಿಂದ ಆ ಲೋಕಾದಿಗಳ ಪ್ರಾಪ್ತ ಆಗ್ತದೆ. ನಮ್ಮದೇವಲ್ಲ ಬ್ರಹ್ಮ ಜಿಜ್ಞಾಸಕರು. ಬ್ರಹ್ಮ ಜಿಜ್ಞಾಸಕರಿಗೆ ಕರ್ತೃತ್ವ ಇರುವುದಿಲ್ಲ. ಇದು ಗಮನದೊಳಗೆ ಇಟ್ಟಿರಬೇಕು. ಕರ್ತೃತ್ವದಿಂದ ಒಡಗೂಡಿ ನಮ್ಮ ಸ್ವರೂಪವನ್ನು ಕಂಡಿರುವುದಿಲ್ಲ. ಅಲ್ಲಿ ಭಾಗಿಸಿ ಹೋಗಿರುತ್ತದೆ ಕರ್ತೃತ್ವ. ಅಕಸ್ಮಾತ್ ಕರ್ತೃತ್ವ ಇಟ್ಟುಕೊಂಡ ಬ್ರಹ್ಮ ಜಿಜ್ಞಾಸ ಮಾಡಿದ್ರ, ಕರ್ತೃತ್ವ ಇಟ್ಟುಕೊಂಡೇ ನಾವು ಬ್ರಹ್ಮ ಜಿಜ್ಞಾಸ ಮಾಡಿದ್ದಾದ್ರ ಬ್ರಹ್ಮಲೋಕನೂ ಪ್ರಾಪ್ತ ಆಗುವಂಗಿಲ್ಲ. ಹೋಗ್ಲಿ ವೈಕುಂಠ ಅಥವಾ ಕೈಲಾಸ ಇವುಗಳಲ್ಲಿ ನಾವು ಹೋಗಿ ಇರಬಹುದೇನು ಅಂತಂದ್ರೆ ಅದು ಇಲ್ಲ. ಕರ್ತೃತ್ವನ ಇರುತ್ತೆ, ಆದ್ರೆ ಉಪಾಸನ ಮಾಡಿರೋದಿಲ್ಲ. ಆ ಲೋಕಾದಿಗಳ ಉಪಾಸನೆ ಮಾಡಿರೋದಿಲ್ಲ. ಏನ್ ಮಾಡಿರ್ತೀವಿ? ಬ್ರಹ್ಮ ಜಿಜ್ಞಾಸ ಮಾಡಿರ್ತೀವಿ. ಒಂದಕ್ಕೊಂದು ವಿರೋಧ. ನಾವೇನಾಗ್ತೀವಿ? ಮತ್ತೆ
ಕರ್ತೃತ್ವದಿಂದೊಡಗೂಡಿ ಬ್ರಹ್ಮ ಜಿಜ್ಞಾಸ ಮಾಡೋರ ಸ್ಥಿತಿ ಹೇಳ್ತೇನೆ. ಹೇಳಿ ಕಾರಣ ಏನು ಅಂದ್ರ, ಅದಕ್ಕ ಕರ್ತೃತ್ವ ಬಾಧಿಸಿಕೊಂಡು ಆತ್ಮತತ್ವದೊಳಗ ನಿಲ್ಲುವ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ತಾರಲ್ಲ, ಅವ್ರಿಗೆ ಬ್ರಹ್ಮಲೋಕ ಆಗತ್ತೆ. ಕರ್ತೃತ್ವ ಇಟ್ಕೊಂಡ ಬ್ರಹ್ಮನನ್ನ ತಿಳ್ಕೊಂಡವರಿಗೆ ಅತ್ತಾಗ ವೈಕುಂಠನೂ ಆಗೋದಿಲ್ಲ, ಕೈಲಾಸನೂ ಆಗೋದಿಲ್ಲ, ಮತ್ತೆ ಹೊಳ್ಳಿ ಬರ್ಬೇಕಾಗ. ಅದಕ್ಕೂ ತುಂಬಾ ಕಠಿಣ ಇದು. ಯಾವ ದಂಡಿಗೆ ಮತ್ತು ದ್ವೈತಿಗಳು ಯಾಕೆ ಹೇಳ್ತಾರೆ, ಅವ್ರು ಯಾವ ದಂಡಿಗೂ ಹತ್ತುದಿಲ್ಲ. ಬ್ರಹ್ಮತತ್ವವನ್ನು ತಿಳಿಬೇಕಾದ್ರೆ ಕರ್ತೃತ್ವ ಭಾವ ಉಳಿದುಕೊಂಡಿರುವುದಿಲ್ಲ. ಅದರ ಫಲ ನೋಡಲಿ. ಇವರು ಏನ್ ಮಾಡ್ತಾರ, ಆ ಕರ್ತೃತ್ವವನ್ನು ಕಳಿಸಿಕೊಳ್ಳಲಾರದನ ಬ್ರಹ್ಮತತ್ವವನ್ನು ತಿಳ್ಕೊತಾರೆ. ಎಂಥ ದೋಷದ ಇದು. ಅವಾಗ ಬ್ರಹ್ಮಲೋಕ ಯಾವ ಕರ್ತೃತ್ವ ಇರ್ತದ, ಮಾಡಿದ ಫಲ ಇವ್ ಉಣಬೇಕಲ್ಲ, ಮತ್ತೆ ಬರ್ತಾನೆ ಇಲ್ಲೇ. ವೈಕುಂಠ ಕೈಲಾಸ ಆ ಲೋಕಾದಿಗಳ ಪ್ರಾಪ್ತ ಆದವ, ಆ ಕರ್ತೃ ಏನಿರ್ತಾನಲ್ಲ ಅವ ಪುಣ್ಯ ತೀರು ತನಕನಾದ್ರೂ ಕೈಲಾಸ ವೈಕುಂಠಕ್ಕೆ ಇರ್ತಾನ. ಕರ್ತೃತ್ವವನ್ನಿಟ್ಟುಕೊಂಡು ಬ್ರಹ್ಮತತ್ವವನ್ನ ತಿಳಿದಂಥ ಸಾಧಕ ಬ್ರಹ್ಮಲೋಕನೂ ಇಲ್ಲ. ಯಾಕಂದ್ರೆ ಅಲ್ಲಿ ಕರ್ತೃತ್ವ ಬಾಧಿಸದೆ ಇದ್ರ ಬ್ರಹ್ಮಲೋಕಕ್ಕೆ ಪ್ರವೇಶ ಇಲ್ಲ. ನ ಪ್ರವೇಶಂತಿ, ಯಾರಿಗೆ ಅಲ್ಲಿ ಪರ್ಮಿಷನ್ ಇಲ್ಲ. ಯಾರಿಗೆ ಕರ್ತೃತ್ವ ಬಾಧಿಸಿಕೊಂಡು ಬ್ರಹ್ಮತತ್ವವನ್ನ ಕಂಡುಕೊಂಡಿರ್ತಾನ ಅವ ಜನ್ಮಾದಿಗಳೇ ಇಲ್ಲ. ಕರ್ತೃತ್ವ ಇಟ್ಟುಕೊಂಡು ಬ್ರಹ್ಮತತ್ವವನ್ನ ತಿಳ್ಕೊಂಡಿರ್ತಾನಲ್ಲ, ಇವು ಜನ್ಮ ಬಿಡುಗಡೆ ಆಗುದಿಲ್ಲ. ಲಕ್ಷ್ಯ ಇರಲಿಲ್ಲ. ಕರ್ತೃತ್ವ ಯಾವ ರೂಪದೊಳಗೆ ನಮ್ಮನ್ನು ಬಂಧಿಸ್ತತೆ. ಅದಕ್ಕೆ ಮತ್ತೆ 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 ಹುಟ್ಟಿ ಮತ್ತೆ ಆ ಬ್ರಹ್ಮ ತತ್ವದ ನೆಲೆಗಟ್ಟಾಗಿ ನಿಲ್ಲುವ ಪರ್ಯಂತರ ಸಾಧನೆ ಮಾಡ್ಬೇಕಾಗ. ಕರ್ತೃತ್ವ ಇಲ್ಲನ ಬ್ರಹ್ಮಲೋಕಕ್ಕೆ ಹೋದ, ಕರ್ತೃತ್ವ ಇಲ್ಲ, ತಿಳ್ಕೊಂಡಾನ, ಬ್ರಹ್ಮ ತತ್ವವನ್ನು ತಿಳ್ಕೊಂಡಾನ, ಅವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ, ಇಲ್ಲಂತಲ್ಲ. ಕರ್ತೃತ್ವ ಭಾಷೆ ಇರ್ತದೆ. ಅವಾಗ ಆತ್ಮತತ್ವದಲ್ಲಿ ತನ್ನ ಸ್ವರೂಪದಲ್ಲಿ ನಿಲ್ಲುವ ಯೋಗ್ಯತೆ ಬಂದಿರುವುದಿಲ್ಲ. ಅವಾಗ ದೇಹ ಪಾತ ಆಯ್ತು ಅಂದ್ರ ಅವು ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ, ಇಲ್ಲಂತಲ್ಲ. ಈ ಧರ್ಮ ಸೂಕ್ಷ್ಮತೆ ಇದು. ಅಲ್ಲಿ ಬ್ರಹ್ಮಲೋಕದೊಳಗ ಮಹಾಪ್ರಳಯ ಆಗೋ ಪರ್ಯಂತರ ಬ್ರಹ್ಮನ ಸಾನ್ನಿಧ್ಯದೊಳಗನ ಇದ್ದು ಅಲ್ಲಿ ಏನ್ ಬಿಡುಗಡೆ ಇಲ್ಲ. ನಿತ್ಯ ನಿನ್ನ ಸ್ವರೂಪನ ಬ್ರಹ್ಮ ಸ್ವರೂಪ, ನನ್ನ ಸ್ವರೂಪ ಅಂತ ಅವ ನೇರವಾಗಿನ ಬೋಧ ಮಾಡ್ತಿರ್ತ. ಬ್ರಹ್ಮ ಜಿಜ್ಞಾಸಕರಿಗೆ ಎಲ್ಲಿ ಹೋದ್ರು ಜಿಜ್ಞಾಸ ಮಾಡೋದು ಬಿಡುವುದಿಲ್ಲ. ಇದೊಂದು ಅಡ್ವೊಕೇಟ್, ವಕೀಲರು ಇದ್ದಂಗ. ಹುಡುಗರು ವಿದ್ಯಾಭ್ಯಾಸ ಮಾಡೋದು, ವಿದ್ಯಾರ್ಥಿಗಳಿದ್ದಾಗ ಮಾತ್ರ ಪುಸ್ತಕಗಳ ಸಂಬಂಧ ಇರುತ್ತಲ್ಲ. ಅದು ವಕೀಲರಿಗೆ ಯಾವ ಹೊಸ ಕಾಯ್ದೆ ಬಂದವೋ ಏನೋ ಎಂತತಿಯೋ, ಮತ್ತ ಅವ್ರು ನಿತ್ಯ ಅಧ್ಯಯನ ಮಾಡೋದ. ಇಲ್ಲಿ ಪರ್ಯಂತರ, ಜೀವ ಇರುವ ಪರ್ಯಂತರ ಮಾಡೋದೆ. ಅವ್ರಿಗೆ ಓದುದು ಬಿಟ್ರ ವಕೀಲನ ಅಲ್ಲ. ನಿತ್ಯ ಅಧ್ಯಯನ ಇರ್ತದ ಅವನಿಗೆ. ಅದು ಯಾಗೋ ಹಾಗನ ಇಲ್ಲೇ ಬ್ರಹ್ಮ ಜಿಜ್ಞಾಸಕರಿಗೆ ನಿತ್ಯ ಶಾಸ್ತ್ರ ಉಪದೇಶ ಇದೆಲ್ಲ ಇದ್ದೇ ಇರ್ತದೆ. ಬ್ರಹ್ಮಲೋಕಕ್ಕೆ ಹೋದ್ರು ಅಲ್ಲೇನೂ ಕೂಡ ಆರ್ಯಮಂತರು ಅಂತ ಕರೀತಾರೆ ನೋಡ್ರಿ. ಈ ಸಿದ್ಧಾರೂಢಪ್ಪಗಳಾಗ್ಲಿ ಇವರಾಗ್ಲಿ ಅವರೆಲ್ಲ ಬ್ರಹ್ಮ ಸ್ವರೂಪಿಗಳಾಗಿ ಹೋಗ್ಯಾರ. ಅನೇಕ ಮಹಾತ್ಮರು ಹೋಗಿರ್ತಾರೆ ಬ್ರಹ್ಮತ. ಅವ್ರು ಅಲ್ಲಿನೂ ಇವ್ರನ್ನ ಕಾಯಿಸಿಕೊಂಡು, ನೋಡು ನಿನ್ನ ಆತ್ಮ ಸ್ವರೂಪವೇ ಬ್ರಹ್ಮನ ಸ್ವರೂಪ ಅಂತ ಅಲ್ಲಿನೂ ಬೋಧ ಮಾಡ್ತಾರೆ. ಪ್ರಳಯ ಆಗುವ ಕಾಲದ ಒಳಗನ ಇವಾಗ ಆತ್ಮ ಸ್ವರೂಪದೊಳಗ ನಿಂತ ಅಂದ್ರ ಅವ ಬ್ರಹ್ಮ ಸ್ವರೂಪನಾಗ್ತಾನ. ಅವ ಮಾತ್ರ ಜನ್ಮ ಇಲ್ಲ. ಮಹಾಪ್ರಳಯ ಆದ್ಮೇಲೂ ಇವಾಗ ಬ್ರಹ್ಮಜ್ಞಾನ ಬರೀ ತಿಳ್ಕೊಂಡಿದ್ನೇವಿನ ಆ ಸ್ವರೂಪದೊಳಗೆ ನಿಲ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಲೋಕಕ್ಕೆ ಬರಲೇಬೇಕವ. ಆದ್ರೆ ಉತ್ತಮ ಪುರುಷನಾಗಿ ಬರ್ತಾನ, ಅಷ್ಟು ಮಾತ್ರ ಖರೆ.
ಈ ವ್ಯವಹಾರಿಕ ಮೋಸ, ವಂಚನೆ, ಕಾಮ, ಕ್ರೋಧ, ಲೋಭ, ಪರಿಷಡ್ ವರ್ಗಗಳದವಲ್ಲ, ಇವೆಲ್ಲವನ್ನು ಮೀರಿ ಈ ಲೋಕಕ್ಕೆ ಬಂದಿರ್ತಾನ. ಬ್ರಹ್ಮಲೋಕದಿಂದ ಬಂದಾವ. ಅವಾಗ ನೇರವಾಗಿನ ಸತ್ವ ನೇರವಾಗಿನ ಅನುಭವಕ್ಕೆ ಬರುವಂಗ ಅವನ ಅಂತಃಕರಣ ಅಷ್ಟು ಪರಿಪಕ್ವಾಗಿರ್ತದೆ. ಅವನಲ್ಲಿ ಯಾವ ದೋಷಾದಿಗಳು ಇರುವುದಿಲ್ಲ. ವ್ಯವಹಾರ ಗೊತ್ತಿರುವುದಿಲ್ಲ ಅವನಿಗೆ, ಒಪ್ಪೋಣ. ಯಾಕಂದ್ರೆ ವ್ಯವಹಾರದ ಸಂಬಂಧನ ಕಾಯ್ಕೊಂಡ್ಬಿಟ್ಟಿರ್ತಾನ. ಕರ್ತೃತ್ವ ನೋಡಲ್ಲ, ಅದಕ್ಕೆ ಕರ್ತೃತ್ವ ಇಟ್ಟುಕೊಂಡು ಬ್ರಹ್ಮ ಜಿಜ್ಞಾಸ ಮಾಡುವುದರಿಂದ ದೊಡ್ಡ ಹಾನಿನ ಅದ. ಆ ಜಿಜ್ಞಾಸದ ಫಲ ಜನ್ಮಾದಿಗಳ ಬಿಡುಗಡೆಯಲ್ಲ. ಆದ್ರೆ ಕರ್ತೃತ್ವವನ್ನು ಬಾಧಿಸಿಕೊಂಡು ಬ್ರಹ್ಮಸ್ವರೂಪದೊಳಗ ಅಥವಾ ಆತ್ಮಸ್ವರೂಪದೊಳಗ ನಿಂತಿದ್ದ ಅಂದ್ರ ಅವು ಜನ್ಮಾದಿಗಳಿಲ್ಲ. ಅದಕ್ಕೆ ಕಾಲದಲ್ಲಿ ಉಂಟಾದದ್ದು ಕಾಲದಲ್ಲಿ ನಾಶವಾಗಿಯೇ ತೀರುತ್ತದೆ. ಕಾಲ ದೇಶವನ್ನ ಆಶ್ರಯಿಸಿಕೊಂಡ ಕರ್ತೃ ವ್ಯವಹಾರ ಮಾಡ್ಬೇಕಲ್ಲ. ಒಂದಕ್ಕೊಂದು ಸಂಬಂಧ ಆಗದ ನೋಡ್ರಿ. ಆದ್ದರಿಂದಲೇ ಶ್ರುತಿಯಲ್ಲಿ ಪುಣ್ಯದಿಂದ ಸಂಪಾದಿಸಿದ ಲೋಕವು ಕ್ಷಯವಾಗುವುದೆಂದು, ಪುಣ್ಯವು ಕ್ಷಯವಾದರೆ ಆ ಲೋಕದಿಂದ ಮತ್ತೆ ಮತ್ತೆ ಲೋಕವನ್ನೇ ಸೇರಬೇಕಾಗುವುದೆಂದು ಹೇಳಿರುತ್ತವೆ. ಬ್ರಹ್ಮಲೋಕದೊಳಗ ಪುಣ್ಯ ಪಾಪಗಳ ಅಳತಿ ಮಾಪನ ಇಲ್ಲಲ್ಲೇ. ಇಲ್ಲೇ ಆ ಪರಿಗಣನೆ ಬರ್ತದೆ. ಉಪಾಸನ ಮಾಡಿರ್ಲಿ, ಕರ್ಮ ಮಾಡಿರ್ಲಿ, ಪುಣ್ಯ ಕರ್ಮಣಾರ ಮಾಡಿರ್ಲಿ, ಪಾಪ ಕರ್ಮಣಾರ ಮಾಡಿರ್ಲಿ, ಇಲ್ಲಿಯೂ ಅಳತೆ ಬರುತ್ತೆ. ಕರ್ತೃವಿಗೆ ಅಳಿತಾರೆ, ಜಜ್ಮೆಂಟ್ ತಗೋತಾರ. ಅಧಿಕ ಪುಣ್ಯ ಆಗಿತ್ತಂದ್ರೆ ತೈಲಾಂಶಲು ವೈಕುಂಠ ಕಳಿಸ್ತಾರ. ಯಾವ ಲೋಕದ ಉಪಾಸನೆ ಮಾಡಿರ್ತಾನ ಆ ಲೋಕಕ್ಕೆ ಕಳಿಸ್ತಾರ. ಇದು ಧರ್ಮ. ಆದ್ರೆ ಬ್ರಹ್ಮ ಜಿಜ್ಞಾಸೆ ಹಿಂಗಿರುವುದಿಲ್ಲ. ಅಲ್ಲೇ ನಿಮ್ಮ ಆತ್ಮಸ್ವರೂಪದ ಚಿಂತನೆಯನ್ನ ಬಿಟ್ಟು ಮತ್ತೊಂದು ವಿಷಯಾದಿಗಳ ವಿವೇಕ ಅಲ್ಲಿ ಯಾರು ಮಾಡಿರುವುದಿಲ್ಲ. ಯಾರು? ಬ್ರಹ್ಮ ಜಿಜ್ಞಾಸಕರು. ಆದ್ರ ದೋಷ ಏನಾಗಿರ್ತದ ಅಂದ್ರ ಕರ್ತೃತ್ವ ಬಾಧಿಸಿಕೊಳ್ಳದೆ ಆತ್ಮತತ್ವವನ್ನು ತಿಳ್ಕೊಂಡಿರ್ತಾರ. ಅವ್ರಿಗೆ ಬ್ರಹ್ಮಲೋಕ ಆಗತ್ತಿಲ್ಲ ಅಂತಲ್ಲ. ಆದ್ರೆ ಅವ್ರದ್ದು ಕಂಡೀಷನ್ ಅದ ನೋಡು. ನಿನ್ನ ಆತ್ಮ ಸ್ವರೂಪವೇ ಬ್ರಹ್ಮನ ಸ್ವರೂಪ, ಬ್ರಹ್ಮಗೂ ನಿನಗೂ ಯಾವ ತಾರತಮ್ಯ ಇಲ್ಲ ಅಂತ ಅನುಭವದಲ್ಲಿ ಕಂಡುಕೊಳ್ಳುವ ಪರ್ಯಂತರ ಆ ಲೋಕದಾಗ ಇರ್ತಾನೆ. ಅಂದ್ರೆ ಇಲ್ಲೇ ಕರ್ತೃತ್ವ ಬಾಧಿಸಿಕೊಂಡು ನಿಮ್ಮ ಆತ್ಮ ಸ್ವರೂಪನ ನನ್ನ ಬ್ರಹ್ಮ ಸ್ವರೂಪ ಅಂತ ಇಲ್ಲೇ ತಿಳ್ಕೊಂಡ್ಬಿಟ್ರ ಅವ್ನ ಹುಟ್ಟುನೂ ಇಲ್ಲ, ಏನಿಲ್ಲ, ಅವ ಬ್ರಹ್ಮ ಸ್ವರೂಪಿಯಾಗಿ ಹೋಗ್ಬಿಡ್ತಾನ. ಬರೀ ತಿಳಿದಿದ್ದ, ಜಿಜ್ಞಾಸ ಮಾಡಿ ತಿಳ್ಕೊಂಡಿದ್ದ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಅಲ್ಲೇ ಮಹಾಪ್ರಳಯದ ಪರ್ಯಂತರ ಇರ್ತಾನ. ಅಲ್ಲ, ಉಪನಿಷತ್ಕಾರರಾಗ್ಲಿ ವೇದದೊಳಗೆ ಇದು ಉಲ್ಲೇಖದ ಅಂತ ಅದಕ್ಕೆ ಪ್ರಮಾಣದ. ಕ್ಷೀಣೆ ಪುಣ್ಯ ಮರ್ತೇಲೋಕೆ ವಿಶಂತಿ ಅಂತ ಇಲ್ಲಿ ಹೇಳ್ಕೊಂತ ಬಂದಾರ. ಬರೀ ಉಪಾಸನಾ ಕರ್ಮಾದಿಗಳನ್ನ, ಪುಣ್ಯ ಕರ್ಮಾದಿಗಳನ್ನ ಮಾಡಿ ಆ ಲೋಕಕ್ಕೆ ಹೋಗಿರ್ಬೋದು ಅಂತ ಇಲ್ಲೇ ಅದಲ್ಲ ಉಲ್ಲೇಖ. ಪ್ರಮಾಣ ಇನ್ನೇ ಅನ್ಬೇಕು. ಆಗ ಬ್ರಹ್ಮಲೋಕಕ್ಕೂ ಹೋಗು ಪ್ರಮಾಣ. ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ. ಬ್ರಹ್ಮನನ್ನು ತಿಳಿಯಕ್ ಹೋಗಿ ಬ್ರಹ್ಮನ ಆದ. ಆದ್ರೆ ಅಲ್ಲಿ ಕ್ರಿಯಾ ಕಾರ್ಯ ಜರಗಬೇಕಾದಾಗ ಕರ್ತೃತ್ವ ಬಾಧಿಸಿರ್ತದೆ ನೋಡು. ಅದು ಬಹಳ ಮಹತ್ವ. ಅಲ್ಲಿ ಕರ್ತೃತ್ವ ಬಾಧಿಸುವುದು ಬಹಳ ಮಹತ್ವ. ಇದು ಗೊತ್ತಿಲ್ಲದೆ ನಾವು ಸಾಧಕರಾಗಿ ಸಾಧನೆಯೊಳಗೆ ಪ್ರವೇಶ ಆದ್ರೆ ಏನು ಪ್ರಯೋಜನನೂ ಇಲ್ಲ. ಬ್ರಹ್ಮಲೋಕ ಪ್ರಾಪ್ತ ಆಗೋದು. ಯಾಕಂದ್ರೆ ಅಲ್ಲೇ ಅದಕ್ಕೆ ಅಧಿಪತಿ ಚತುರ್ಮುಖ ಬ್ರಹ್ಮ, ನಿಮ್ಮ ಪರಬ್ರಹ್ಮ ಅಲ್ಲ. ಅವಾಗಲ್ಲೇ ಹಿರಣ್ಯಕೇಶ ಅಂತ ಕರೀತಾರ. ಅವಾಗಲ್ಲೇ ಹಿರಣ್ಯಕೇಶ ಅದ್ರ ವರ್ಣನ ಮಾರ್ಮಿಕವಾಗಿ ಇರ್ತದ. ನಿವಾತ ಕವಚರು ಅಂತ ಅವ್ರ ಸೇವಕರು ಇರ್ತಾರಂತ.
ಮಾರ್ಮಿಕ ವರ್ಣನ ನಮ್ಮ ಸೂಕ್ಷ್ಮವಾಗಿರುವಂತ ಈ ಕರ್ತೃ ರೂಪವಾಗಿರುವಂತಹ ಪ್ರಾಣವನ್ನ ಆ ಕವಚದೊಳಗ ಸೇರಿಸ್ತಾರಂತ. ಅದು ನೊಣದ ರೆಕ್ಕೆಯ ಅಷ್ಟು ತಿಳಿವಿರ್ತದಂತ. ನೊಣಕ್ಕ 2-4 ರೆಕ್ಕೆ ಇರ್ತಾವ. ಒಂದು ಮುಂದಿರ್ತದೋ ಅದ್ರ ತಳಗ ಒಂದಿರ್ತಾವ. ಅದು ಅತೀ ಸೂಕ್ಷ್ಮ ಇರ್ತದೆ. ಆ ಸೂಕ್ಷ್ಮ ರೆಕ್ಕೆ ಎಷ್ಟು ತಿಳಿವಿರ್ತದಂತ ಇದು. ಅದನ್ನ ಆ ಕವಚದೊಳಗೆ ನಿಮಾತ ಕವಚ ಹಾಕೊಂಡು ಆ ಲೋಕಕ್ಕೆ ಹೋಗ್ಬೇಕಾದ್ರ ಬ್ರಹ್ಮಲೋಕಕ್ಕೆ ವರ್ಣನ. ಯಾಕಂದ್ರೆ ಯಾರಿಗೆ ಅನುಭವ ಇಲ್ಲ. ಅಲ್ಲಿ ಈ ಲೋಕಕ್ಕೂ ಬ್ರಹ್ಮಲೋಕಕ್ಕೂ ಕೈಲಾಸ, ವೈಕುಂಠ, ಇಂದ್ರಲೋಕ ಈ ಎಲ್ಲಾ ಲೋಕಗಳನ್ನು ಮೀರಿರುವಂತಹದ್ದು. ಅದಿದ್ರ ಪಕ್ಕದಾಗ ಇರ್ತಕ್ಕಂಥ ವಿಷಂದಿ ಆ ನೊಣದ ರೆಕ್ಕಿ ಅಷ್ಟೇ ಇರ್ತದಂತ. ಅದ್ರಾಗ ಹಾಸಿ ಆ ನಿಮ ಸ್ತೋತ್ರ ಹೋಗಿ ಬ್ರಹ್ಮಲೋಕದಾಗ ಬಿಟ್ಟು ಬಿಡ್ತಾರ, ಜಾಡಿಸ್ಬಿಡ್ತಾರ. ಅಲ್ಲಿ ಹೋಗಿ ಆ ಚೀಲದಿಂದ ಇವ್ ಪ್ರಾಣ ಹೊರಗೆ ಬರ್ತಾನ. ಮಾರ್ಮಿಕವಾಗಿ ವರ್ಣನದು ನೋಡ್ಬೇಕನ್ನೆಲ್ಲ. ಗರುಡ ಪುರಾಣವು ನೋಡಿ, ಗರುಡ ಪುರಾಣವು ಅಲ್ಲಿ ಒಂದ್ ಸ್ವಲ್ಪ ಬಂದದ, ಅಲ್ಲಿ ಬಹಳ ಏನಿಲ್ಲ. ಬ್ರಹ್ಮಸೂತ್ರದಾಗ ನ್ಯಾಯ ಪ್ರಸ್ಥಾನದೊಳಗ ಹೇಳ್ಕೊಂಡು ಬಂದಾಗ ವೇದದಂತೊಳಗೂ ಧರ್ಮಗ್ರಂಥದೊಳಗದು ಐತೆ. ಅದಕ್ಕೆ ನಾವು ಅಲ್ಲಿ ನೋಡ್ಕೋಬೇಕಾದಾಗ ಅಂತೂ ಇರಲಿ, ಕರ್ತೃತ್ವ ಭಾರಿಸಿಕೊಂಡು ಜಿಜ್ಞಾಸ ಮಾಡುವ ಕ್ರಮ ಯಾರಿಗಾದರೂ ದಕ್ಕಿದ್ರ ಕರ್ತೃತ್ವ ಅಭಿಮಾನ ಬಳಸಿಕೊಳ್ಳಿ ಬೇಡ ಅಂದಿಲ್ಲ. ಅವ್ರು ವೇದಾಂತಿಗಳು ಬಳಸಿಕೊಳ್ಳಕ್ಕೆ ಯಾರ್ದೇನು ಹರಕತ್ತಿಲ್ಲ. ಇದು ಬಳಕೆ ವಸ್ತು ಅಂತಂದ್ರ ನೀವು ಅದ್ರ ಮೇಲ ಏಟ್ ಬೇಕಟ್ಟಲ್ಲ ಬ್ಯಾಮೋ. ನಾ ಇಲ್ಲಿ ಪುಣೆ ಕೊಲ್ಲಾಪುರದಿಂದ ಪುಣಕ್ಕೆ ಹೋಗುವಾಗ ಆಳಂದಿ ದಿಂಡಿ ಯಾತ್ರಕ್ಕೆ ಹೋಗಿದ್ದೇನೆ, ಪಾದಯಾತ್ರಾ. ಅಲ್ಲಿ ಅವರು ಪೌರ್ಣಿಮಾಕ್ಕೊಮ್ಮೆ ಮತ್ತು ಅಮಾವಾಸ್ಯೆಗೊಮ್ಮೆ ಅವತ್ತೊಂದು ದಿನ ಊಟ ಮಾಡ್ತಾರ ಸ್ವಾಮಿ. ಹಠಯೋಗಿ ಅವರು. 1-3 ಕಿಲೋಮೀಟರ್ ಐತಿ ಹೋಗೋನು ಅಂತ ನನ್ನ ಆತ್ಮೀಯ ಕರ್ಕೊಂಡು ಹೋದ. ಅವ ನೋಡಿ 2 ಸಲ ಹೋಗಿ ಬಂದಿದ್ನಂತ. ಆ ಪೌರ್ಣಿಮಾ ಬಂದ್ಗಳನ್ನ ಅವಾಗ ನೆನಪಾತು. ನಾವು ಅದರ ಸಮೀಪನೆ ಇದ್ವಿ, ಕರ್ಕೊಂಡು ಹೋಗಿದ್ದವ. 15 ದಿವಸಕ್ಕೊಮ್ಮೆ ಊಟ. ಈಗ ಮಠಕ್ಕೆ ಯಾರಿದ್ದಾರೋ ಏನೋ ನಮಗ್ ಗೊತ್ತಿಲ್ಲ. ಬರೀ ಒಂದು ಗವಿ, ಅದೇನು ಮಠ ಅಂದ್ರೆ ಏನ್ ಮಂದಿ ಏನ್ ಅದು ಇದು ಏನಿಲ್ಲ ಅಲ್ಲಿ. ಇವರ ಭಕ್ತರು ಹೋಗಿ ಬಂದಂತವ್ರಿಗೆ ಇಳ್ಕೊಳಕ ಮ್ಯಾಲ ತಗಡ್ ಹಾಕಿ ಮುಂದೆ ಬೈಲೈತಿ, ಮೇಲ ಐತ, ಅಲ್ಲಿ ನೀರೈತಿ. ಆ ಗವಿ ಪಕ್ಕದಾಗ ಬಲಗಡೆ ಭಾಗದಾಗ ಆಗ್ನೇಯ ಕೈತಿಲ್ರಿ. ಅಲ್ಲಿ ದಿಕ್ಕು ಪಕ್ಕು ಏನ್ ಲೆಕ್ಕಿಲ್ಲ, ಎಂದು ಗೊತ್ತಿಲ್ಲ ನೋಡ್ರಿ ಇನ್ನೂ ತನಕ. ಬಾವಿ ಹಂಗರಿ. ಬಾವಿ ಅಂದ್ರೆ ಏನು, ಕೈ ಮಾಡಿದ್ರೆ ನೀರು ನೆಲ್ಕೋ ಹಂಗ. ಅದ ನೀರು ತಗೊಂಡು ಅಡಿಗೆ ಮಾಡ್ತಾರ, ಜಳಕನೂ ಅದರದ ಎಲ್ಲ ಅದರದ. ಆ ಮುಂದೆ ಬೈಲ್ನ್ಯಾಗ ಇವ್ರ ಶೆಡ್ ಹಾಕೊಂಡ, ಅಂದ್ರ ಮ್ಯಾಲಷ್ಟ ಸುತ್ತ ಕಡೆ ಎಲ್ಲ ಓಪನ್ ಆದ. ಮಳಿ ಗಿರಿ ಬಂದ್ರಪ್ಪ ಅಂದ್ರ ಕುಂಡ್ರಾಕ, ಸಾಧಕರಿಗೆ ಕುಂಡ್ರಾಕ ಇವರೇ ಹಾಕೊಂಡ. ದಾವನವ್ರ ಏನಿಲ್ಲ, ಅವ್ರು ಯಾರು ದಾದ ಮಾಡೋದಿಲ್ಲ. ಯಾಕೆ ಬಂದ್ರಿಪ್ಪ ಅಂತ ಕೇಳೋದಿಲ್ಲ, ಯಾಕೆ ಬಾದ್ರಿ ಅಂತ ಕೇಳೋದಿಲ್ಲ. ಅಡಿಗೆ ಮಾತ್ರ ಅವರ ಮಾಡೋದು ಅವತ್ತ ಅಮಾವಾಸ್ಯೆ ಮತ್ತು ಪೌರ್ಣಿಮಾ ದಿವಸ. ಆ ಪಾತ್ರೆ ದೊಡ್ಡ ಪಾತ್ರೆ, ಅದು ತಾವ ಅಡಿಗೆ ಮಾಡ್ತಾರ. ಎಲ್ಲ ಅದ್ರಾಗ ಭಕ್ತರು ಏನ ತಂದಿರ್ತಾರ, ಬೆಲ್ಲ, ಅಕ್ಕಿ, ಬ್ಯಾಳಿ, ಕೈಪಲ್ಯ, ನುಚ್ಚು ಎಲ್ಲ ಅದ ಒಂದೇ ತಗಡೆಗ ಮಾಡೋದು ಎಲ್ಲಾನು. ತಾಟು ತಮ್ಗೆ ಜನ ಏನಿಲ್ಲ, ಎಲ್ಲರೂ ಅದನ್ನ ತಂದು ಅಲ್ಲಿ ಇಡ್ತಾರ. ಅದ್ರ ಸೂತ್ಲ ಕುಂತು ಅದ್ರಾಗ ಕೈ ಗೆದ್ದೆ ತಿನ್ನೋದು. ಎಷ್ಟಾಡ್ ಬೇಕು ಅಟ್ಟಾಡ್ ತಿನ್ನೋದು. ಅವರು ತೃತೀಯ ರಾತ್ರಿ ತ್ರಯೋದಶಿ ಏನಿರ್ತದಲ್ಲ,
ಆ ತ್ರಯೋದಶಿ ರಾತ್ರಿನ ಹೊಳ್ಳಿ ಆ ಪಾತ್ರೆ ನೋಡ್ತಾರ, ಎಲ್ಲಿ ಒಗದಿರ್ತಾರ ನೋಡಿ ಅಲ್ಲಿಂದ ತಗೊಂಡು ಬಂದು ಅವತ್ತು ಅದನ್ನ ನೀರು ತುಂಬಿಸಿ ಇಟ್ಟು ಬಿಡ್ತಾರ. ಜ್ಞಾನ ಬಿಡ್ತದ. ಚತುರ್ದಶಿ ಪೂರ್ತಿ ನೆನಗೈತಿ. ಮತ್ತ ಹೊಳ್ಳಿ ಪೌರ್ಣಿಮಕ್ಕೆ ಅದಕ್ಕೆ ಅಡಿಗೆ ಸಿದ್ಧ ಮಾಡ್ಕೊತಾರ. ಇದು ಎಲ್ಲ ಕ್ರಿಯಾ ಕಾರ್ಯ ತಾವ ಮಾಡೋದು, ಯಾರು ಮುಡ್ಸಿ ಬಿಡುದಿಲ್ಲ ಪಾತ್ರೆಯನ್ನು. ಭಾಳ ಅಂದ್ರ ಅವ್ರು ಯಾರ ಬಂದವರು ತೆಗೆದು ಇಟ್ಟು ಬಿಡ್ರಿ ಅಂದ್ರ ತೆಗೆದು ಎತ್ತಿ ಇಟ್ಟು ಬಿಡ್ತಾರೆ. ಎಲ್ಲ ಬಳದು ತಿಂದು ಬಿಡ್ತಾರ. ಎಲ್ಲರೂ ಅದ್ರಾಗ ಬಳ್ಕೊಂಡು ತಿನ್ನೋದು. ಕೆಲವೊಬ್ರು ಸೂಕ್ಷ್ಮ ಇದ್ದವರು ಏನಿದು ಎಲ್ಲರೂ ಅದ್ರಾಗ ಕೈ ಎದ್ದಿದೆ ತಿನ್ನೋದು ನನಗೆ ಆಗಲ್ಲ ಅಂತ 2 ತುತ್ತು ಪ್ರಸಾದ ಅಂತೇಳಿ ಬಿಡಬಾರ್ದು ಅಂತ ಪ್ರಸಾದ ಅಂತೇಳಿ 2 ತುತ್ತು ತಿಂತಾರ. ಅದು ಯಾವ ರೂಪದ ರುಚಿ ಅಮೃತದಿಂದ ಆಕತ್ರಿ. ಅದನ್ನ ನಾವು ಅವತ್ತು ಅದನ್ನ ಪ್ರಸಾದ ನಾವು ಮೊದಲ ಪೂರ್ಣಿಮಾ ಇತ್ತು 2 ಗಂಟೆಕ ಸಿದ್ಧ ಆಗಿರ್ತದ ಅಡಿಗೆ. ಮಧ್ಯಾಹ್ನ 2 ಗಂಟೆಗೆ ಪ್ರಸಾದ ಮಾಡಿ ಆ ದಬರಿ ಆ ಮೂಲ್ಯಾಗ ಸರಿಸಿ ಒಗದ್ರಂದ್ರೆ ಮುಗೀತು. ಹೊಳ್ಳಿ ತ್ರಯೋದಶಿ ದಿವಸ ಅದನ್ನ ತಗೊಂಡ್ಬಂದು ನೀರು ತುಂಬಿಸಿ ನೆನೆಸಿ ಮತ್ತ ಹೊಳ್ಳಿ ಅಮಾವಾಸ್ಯೆ ಬರ್ಲಿ 15 ದಿವಸಕ್ಕೊಮ್ಮೆ ಊಟ. ಏನ್ ತಿಂತಾನೋ ಏನೋ ಏನ್ ಮಾಡ್ತಾನೋ ಪುಣ್ಯಾತ್ಮ, ಏನೇನು ಸಮಾಧಿ ಹೋಗ್ತಾರೋ. ಆಮೇಲೆ ಯಾರಿಗೆ ಭೇಟಿ ಆಗುದಿಲ್ಲ. ಅವರು ಒಳಗೆ ಹೋಗ್ಬಿಡ್ತಾರ. ಒಂದು ಕಬ್ಬಣದ್ದು ಇದನ್ನ ಮಾಡ್ಯಾರ, ಬಾಗಿಲನ್ನ ಡೋರು, ಅದನ್ನ ಹಾಕಿ ಬಿಟ್ರ ಅಂದ್ರೆ ಒಳಗೆ ಹೋಗ್ಬಿಡ್ತಾನ. ಹೊಳ್ಳಿ ಬರೋದೇ ಇಲ್ಲ. ನಿಮ್ಗೆ ಏನು ಮಿನಿ ಅಂದ್ರೂ ಬರಲ್ಲ. ಮತ್ತು ಹೊಳ್ಳಿ ತ್ರಯೋದಶಿ ದಿವಸ ಬರೋದ, ಪೌರ್ಣಿಮಾ ದಿವಸ ಬರ್ತಾರ ಮನೆಗೆ. ಉಳಿದವ್ರು ಎಲ್ಲ ಅಂತಂದು ನೆನೆ ಎಲ್ಲ ಮಾಡಿರ್ತಾರ 2 ದಿನ ಮುಂಚೆ. ಏನ್ ಭಾರಿ ವಿಚಿತ್ರ ಇರ್ತಾರ ಸಾರುಗಳು. ಇಲ್ಲಿ ನಮಗ್ ಬೇಕಾಗಿರೋದು ಏನು ಅಂತಂದ್ರೆ ಆ ದಬರಿ ಬಳಸಿಕೊಳ್ಳುವ ವಸ್ತು ಅದಷ್ಟ. ಅದೇನು ಪಾಕನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಬಳಸಿಕೊಳ್ಳುವ ವಸ್ತು. ಆಗ ಈ ಕರ್ತೃತ್ವವನ್ನು ಬಳಸಿಕೊಳ್ರಿ, ಬೇಡ ಅಂದೇ ಇಲ್ಲ ಅವರು. ವೇದಾಂತಿಗಳು ಕರ್ತೃತ್ವವನ್ನ ದಬರಿ ಹಂಗ ಬಳಸ್ಕೋಬೇಕಂದ್ರ ಆ ಪಾತ್ರೆ ಅದ. ದಬರಿ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಅದಿಲ್ಲಿ ಉತ್ತರ ಕರ್ನಾಟಕದ ಭಾಷೆ. ಪಾತ್ರೆ ದೊಡ್ಡ ಪಾತ್ರೆ ಅದು. ಅವ್ರು 15 ದಿವಸಕ್ಕೆ ಒಮ್ಮೆ ಅಡಿಗೆ ಮಾಡೋದು. ಈಗಿಲ್ಲ, ಅವರು ದೇಹ ಬಿಟ್ಟಾರ ಅಂತ 4-5 ವರ್ಷಗಳ ಹಿಂದ ಇದ್ರು. ನಾನು ಹೋಗಿರೋದು ಆಳಂದಕ್ಕೆ ಹೋಗಿರೋದು 69ನೇ ಇಸ್ವಿ. ಪಾದಯಾತ್ರಾ ಪಂಢರಪುರದಿಂದ ಆಳಂದಿಗೆ ಹೊರಟಿದ್ವಿ ನಾವು. ಅದಕ್ಕೆ ಹೇಳಿ ತಾತ್ಪರ್ಯ ಏನಂದ್ರ ಕರ್ತೃತ್ವವನ್ನ ಯಾರ ಬಳಸ್ಕೋಬೇಕು, ಇದು ಬಹಳ ಮಾರ್ಮಿಕ. ಅದರಿಂದ ಪುಣ್ಯನ ಸಂಪಾದನೆ ಮಾಡ್ಲಿಕ್ಕೆ ಬರ್ತದ, ಪಾಪನ ಸಂಗ್ರಹ ಮಾಡ್ಲಿಕ್ಕೆ ಬರ್ತದ. ಎರಡನ್ನು ಮಾಡ್ಲಿಕ್ಕೆ ಬರ್ತದ. ಪಾಪನು ಮಾಡ್ಲಿಕ್ಕೆ ಬರ್ತದ, ಪುಣ್ಯನೂ ಮಾಡ್ಲಿಕ್ಕೆ ಬರ್ತದ. ಅದು ನಿಮಗೆ ಬಿಟ್ಟು ವಿಷಯ. ಕರ್ತೃ ಭಾವದಿಂದೊಳಗೂಡಿ ಪುಣ್ಯನೂ ಸಂಪಾದನೆ ಮಾಡ್ಲಿಕ್ಕೆ ಬರ್ತದ, ಪಾಪನೂ ಸಂಪಾದನೆ ಮಾಡ್ಲಿಕ್ಕೆ ಬರ್ತದ ಅಲ್ವಾ. ಆದ್ದರಿಂದ ಇಲ್ಲಿಂಗಾರ ಕರ್ಮದಿಂದ ಪಡೆದ ಪುರುಷಾರ್ಥಕ್ಕೆ ಅನ್ವಯಿಸುವ ನ್ಯಾಯವು ಉಪಾಸನೆಗೂ ಅನ್ವಯಿಸಬೇಕೆಂಬುದು ನ್ಯಾಯವಾಗಿರುತ್ತದೆ. ಕರ್ಮದಿಂದ ಪಡೆದ ಪುರುಷಾರ್ಥಕ್ಕೆ ಅನ್ವಯಿಸುವ ನ್ಯಾಯವು ಉಪಾಸನೆಗೂ ಅನ್ವಯಿಸಬೇಕೆಂಬುದು ನ್ಯಾಯವಾಗಿರುತ್ತದೆ. ಏಕೆಂದರೆ ಉಪಾಸನೆ ಎಂಬುದು ಮನಸ್ಸಿನಿಂದ ಮಾಡಿದ ಕರ್ಮವೇ ಆಗಿರುತ್ತದೆ. ಕರ್ಮದ ಬಲವನ್ನನುಸರಿಸಿಯೇ ಕರ್ಮ ಫಲವಾಗುವಂತೆ ಉಪಾಸನೆಯ ಬಲವನ್ನು ಅನುಸರಿಸಿಯೇ ಉಪಾಸನಾ ಫಲವು ಆಗುವುದೆಂಬುದು ಯುಕ್ತವಾಗಿರುತ್ತದೆ. ಶ್ರುತಿಯಲ್ಲಿ ಉಪಾಸನೆಯನ್ನು ಜ್ಞಾನವೆಂದು ವಿದ್ಯೆಯೆಂದು ಕರೆದಿರುವುದೇಕೆಂದರೆ ಉಪಾಸನೆಯು ಮಾನಸವಾಗಿರುತ್ತದೆ. ಉಪಾಸನೆಯ ಫಲವನ್ನು ಬ್ರಹ್ಮಲೋಕವನ್ನು ಪಡೆದವರಿಗೆ ಮುಪ್ಪಿಲ್ಲ, ಸಾವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಅವರು ಬಯಸಿದರೆ ಅದೆಲ್ಲವೂ ಸಂಕಲ್ಪ ಮಾತ್ರದಿಂದಲೇ ಅವರಿಗೆ ದೊರಕುವುದು.
ಈ ಲೋಕಕ್ಕೆ ಹೋದವರು ಮತ್ತೆ ಈ ಮಾನವರ ಲೋಕಕ್ಕೆ ಬರುವುದಿಲ್ಲ ಎಂದು ಮುಂತಾಗಿ ಶ್ರುತಿಯಲ್ಲಿ ಉಪಾಸನೆಯ ಫಲವನ್ನು ಕೊಂಡಾಡಿರುತ್ತದೆ. ಆದರೆ ಸಂಯೋಗವಾದರೆ ವಿಯೋಗವಾಗಲೇಬೇಕು. ಲಕ್ಷದಲ್ಲಿ ಸಂಯೋಗ ಅಂದ್ರೆ ಹಂಗೆ ಇರ್ತತೇನ, ಅದಲ್ಲಿ ಯಾವ್ದಾದ್ರು ಊರಿಗೆ ನಾವು ಹೋದಿವಿ ಅಂದ್ರೆ ಅಲ್ಲೇ ಉಳ್ಕೊಳಿಕ್ಕಾಗತ್ತೇನ, ಬರಬೇಕಲ್ಲ. ಒಂದಿನ ನೀವು ಇದ್ದ ಲೋಕನೂ ಬಿಟ್ಟು ಹೋಗಬೇಕಲ್ಲ. ಸಂಯೋಗ ಆಗಿದ್ದು ಎಂದಾದ್ರೂ ವಿಯೋಗದೊಳಗನ ಪರ್ಯವಸನ ಹೊಂದಬೇಕು ವಿನಃ ನಾ ಬಂದೀನಿ ನಾ ಯಾಕೆ ಹೋಗ್ಲಿ ಅಂತ ಹಠ ಮಾಡಿದ್ರೆ ಕೇಳತ್ತೇನದು? ಯಮ ಬಿಡ್ತಾನ ನಮ್ಮನ್ನಿಲ್ಲೇ ಇರಾಕ. ವಿಯೋಗವಾಗಲೇಬೇಕು. ಬ್ರಹ್ಮಲೋಕವನ್ನು ಹೋಗಿ ಹೊಸದಾಗಿ ಮುಟ್ಟುವುದಾದರೆ ಅದನ್ನು ಬಿಟ್ಟು ಅಗಲಲೇಬೇಕು ಎಂಬುದು ನ್ಯಾಯವಾಗಿರುತ್ತದೆ. ಆದ್ದರಿಂದ ಶ್ರುತಿಯು ಬ್ರಹ್ಮಲೋಕದ ಫಲವು ಅನಂತವಾಗಿರುವುದೆಂದು ಹೇಳಿದರೆ ದೀರ್ಘಕಾಲದವಾಗಿರುವುದೆಂದೇ ಅರ್ಥವನ್ನು ಕಲ್ಪಿಸಬೇಕಾಗಿದೆ. ಈ ಕಲ್ಪವು ಮುಗಿಯುವವರೆಗೂ ಬ್ರಹ್ಮಲೋಕದಲ್ಲಿ ಉಪಾಸಕರು ನಿರಾತಂಕವಾಗಿರುತ್ತಾರೆಂಬ ಅರ್ಥವನ್ನು ವೇದಾಂತಿಗಳು ಈ ವಚನಗಳಿಗೆ ಕಲ್ಪಿಸಿರುತ್ತಾರೆ. ಒಂದು ಕಲ್ಪ ಅಂತ ಇರ್ತದಲ್ಲ, ಕಲ್ಪ ಅಂದ್ರೆ ಏನ್ರಿ? ಒಂದು ಕಲ್ಪ 14 ಮನ್ವಂತರಗಳದಾವ. ಈ 14 ಮನ್ವಂತರಗಳು ಏಳು ಸರಿ ಸುತ್ತಿದಾಗ ಒಂದು ಕಲ್ಪ, 4 ಸರಿ ಸುತ್ತಿದಾಗ ಒಂದು ಕಲ್ಪ ಅಂತ. ಒಂದು ಕಲ್ಪ ಅದ ಅವಾಗ ಮಹಾಪ್ರಳಯ ಆಗ್ತತಿ ಅಂತ ಹೇಳ್ತಾರೆ. 4 ಸರಿ ಸುತ್ತಬೇಕು. ವೈವಸ್ವತ ಮನ್ವಂತರ ಅಲ್ಲ ಈಗ ನಾವಿದ್ದದ್ದು. ದೇವಿ ಈ ದುಷ್ಟರನ್ನು ಸಂಹಾರ ಮಾಡ್ಯಾಳಲ್ಲ, ಆಕಿ ಯಾವ ಮನ್ವಂತರದಾಗಿದ್ಲು ನೋಡಲ್ಲಿ. ಅಲ್ಲೆಲ್ಲ ಮನ್ವಂತರ ನೋಡ. ಆ ಮನ್ವಂತರಕ್ಕೂ ಈಗ ಆ ಮಹಿಷಾಸುರಾಗ್ಲಿ, ಶುಂಭಾನಿಶುಂಭರಾಗ್ಲಿ, ಮಧುಕೈಟವರಾಗ್ಲಿ, ಶವರ್ಣಿಕ ನೋಡ ಮನ್ವಂತರದೊಳಗಿದ್ರು ಅವರು. ನಾವಿರೋರಿಗೆ 7ನೇ ಮನ್ವಂತರ, ಇನ್ನು ಮುಂದೆ ಬರುವ ಶವರ್ಣಿಕ ಮನ್ವಂತರ. ಈಗ ಒಂದು ಸುತ್ತಿಗೆ ಬಂದಿವಿ ನಾವು. ಒಂದು ಮನ್ವಂತರ ಅದೆಲ್ಲ ಲೆಕ್ಕ ಬಹುರೂಪವಾಗಿದ್ದುಕೊಂಡದ್ದು. ಈ ಯುಗಗಳದಾವಲ್ಲ, ತ್ರತ ದ್ವಾಪಾರ ಕಲಿಯುಗ. ಇವು 4 ಸುತ್ತಿದಾಗ ಬ್ರಹ್ಮನಿಗೆ ಒಂದು ಹಗಲಾಗತ್ತಂತ. ಈ ಯುಗಗಳು 4 ಸುತ್ತಿದ್ರೆ ಆ ಬ್ರಹ್ಮನಿಗೆ ಒಂದು ಹಗಲಾಗತ್ತಂತ. ಒಂದು ದಿನ ಅಲ್ಲ, ಒಂದು ಹಗಲಾಗತ್ತೆ. ಅಂಥವು 100 ವರ್ಷ ಬ್ರಹ್ಮನಿಗೆ ಆದಾಗ, ಅಂಥವು 100 ವರ್ಷ ಆ ಬ್ರಹ್ಮನಿಗೆ ಆದಾಗ ಆ ಮನ್ವಂತರಕ್ಕ ಒಂದು ಹಗಲ ಆದಷ್ಟು ಅವಧಿಯಾಗಿರ್ತದ. ಮತ್ತೆ ಹೇಗೆ ಲೆಕ್ಕ ಮಾಡೋದು? ಎಲ್ಲಿ ಪರ್ಯಂತರ ಇರ್ತದ? ಶಾವರ್ಣಿಕ ಮನ್ವಂತರದೊಳಗ ದೇವಿ ಉಪಸಂಹಾರ ಮಾಡ್ಯಾರ. 8ನೇ ಮನ್ವಂತರ ಅದು. ನಾವಿರುವುದು 7ನೇ ಮನ್ವಂತರ. ಒಂದು ಸುತ್ತಿಗೆ ಬಂದೇವೆ ನಾವು ಇವಾಗ. ಹರಿಶ್ಚಂದ್ರ, ರಾಮ, ಕೃಷ್ಣ ಏನಾಗ್ಯವಲ್ಲಿ ಯುಗಗಳು. ಆ ಯುಗ ಪುರುಷರನ್ನ ನೆನಪಿಟ್ಕೊಂಡ ಅವ್ರನ್ನ ಆ ಯುಗಗಳನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಹರಿಶ್ಚಂದ್ರ ಕರ್ತಾಯುಗದವ, ರಾಮ ತ್ರತಾಯುಗದವ, ಕೃಷ್ಣ ದ್ವಾಪಾರ ಯುಗದವ, ಕಲಿಯುಗದವ. ಯುಗ ಪುರುಷರನ್ನ ನೆನಪಿಟ್ಕೊಂಡು ಆಧಾರ ಇಟ್ಕೊಂಡು ಇವುಗಳನ್ನ ಅವಲೋಕನ ಮಾಡ್ಕೊಂಡ್ ಬಂದೇವಲ್ಲ.
ಇವು ಇವು ಈ ಕಲಿಯುಗ ಎಷ್ಟು ಇದೆಲ್ಲ ಗೊತ್ತು ನಿಮಗೆ, ಅದನ್ನೇನು ನಾನೇನು ವರ್ಣನೆ ಮಾಡಬೇಕಾಗಿರುವಂತದ್ದಿಲ್ಲ. ಆದ್ರೆ ಮನ್ವಂತರ ಇಂಥ 14 ಮನ್ವಂತರ ಅದಾವ. ಆ ಮನ್ವಂತರಗಳು ನೋಡ, ಪೂರ್ಣ ಮನ್ವಂತರ 4 ಸುತ್ತಬೇಕಾದ್ರೆ ಈ ಸೌರ್ಯಮಂಡಲ ಅಲ್ಲಿ ಪರ್ಯಂತರ ಇರ್ತತಿ ಅಂದಂಗ, ಆಮೇಲೆ ಇದು ಪ್ರಳಯ ಆಗ್ತತಿ ಅಂತ, ಅದಕ್ಕೆ ಮಹಾಪ್ರಳಯ ಅಂತಾರೆ. ಆ ಮಹಾಪ್ರಳಯ ಆಯ್ತು ಅಂದ್ರ ಅಲ್ಲಿ ನಮಗೆ ಬ್ರಹ್ಮ ತತ್ವ, ನಮ್ಮ ಸ್ವರೂಪನ, ನನ್ನ ಆತ್ಮಸ್ವರೂಪವೇ ಬ್ರಹ್ಮ ಸ್ವರೂಪ ಅಂದ್ರೆ ನಾವು ಆ ಬ್ರಹ್ಮ ಸ್ವರೂಪರಾಗಿ ಉಳ್ಕೊಂಡ್ಬಿಡ್ತೇವೆ. ಪರಿಣಾಮ ಇಲ್ಲಿ ಬರುವುದಿಲ್ಲ, ಯಾವ ಕಾಲಕ್ಕೂ ಬರುವುದಿಲ್ಲ. ಆ ಮಹಾಪ್ರಳಯದ ಕಾಲದೊಳಗೆ ಕರೆದು ಮತ್ತೆ ಅವ್ರು ಬೋಧ ಮಾಡ್ತಾರ, ಸ್ವತಃ ಬ್ರಹ್ಮನ ಬೋಧ ಮಾಡ್ತಾರ. ನಿತ್ಯ ಬೋಧ ಮಾಡೋರು ಬೇರೆ, ಮಹಾಪುರುಷರು ಬ್ರಹ್ಮಲೋಕ ಹೋಗಿ ಪ್ರಾಪ್ತಾಗಿ ನಿಂತಾರ ಅವರು. ಅವಾಗ ಮಹಾಪ್ರಳಯದೊಳಗೆ ಬ್ರಹ್ಮಣ ಬಂದು ಬೋಧ ಮಾಡ್ತಾನೆ. ಬಹಳ ಚೆನ್ನಾಗೈತೆ ಅದು. ಇನ್ನು ವರ್ಣನ ಮಾಡಿ ಹೇಳೋರ ಕೈಯಾಗ, ಸಾಹಿತ್ಯ ಪ್ರವೀಣರ ಕೈಯಾಗ ಶಿಖರ್ ಇನ್ನೂ ಬಹಳ ಚಂದ ವರ್ಣನ ಮಾಡ್ತಾರೆ. ಅಂತವ್ರ ಬಾಯಿ ಕೇಳಿ ನೀವು ಅವಧಾನಿಗಳ ಬಾಯಿಲೆ ಕೇಳಿ ವರ್ಣನ ಬ್ರಹ್ಮಸೂತ್ರದೊಳಗೆ ಬಹಳ ಮಾರ್ಮಿಕವಾಗಿ. ಅವರು ಅದ್ವೈತರು, ದೊಡ್ಡ ವಿದ್ವಾನರು. ಹೇಳಿದ ತಾತ್ಪರ್ಯ ಏನು ಅಂತಂದ್ರ, ಇಲ್ಲಿ ಬ್ರಹ್ಮಲೋಕದಲ್ಲಿ ಉಪಾಸಕರು ನಿರಾತಂಕರಾಗಿರುತ್ತಾರೆಂಬ ಅರ್ಥವನ್ನು ವೇದಾಂತಿಗಳು ಈ ವಚನಗಳಿಗೆ ಕಲ್ಪಿಸಿರುತ್ತಾರೆ. ದೀರ್ಘಕಾಲದವರೆಗೂ ನಾವು ಬ್ರಹ್ಮಲೋಕಗಳಿಗೆ ಇರ್ಲಿಕ್ಕೆ ಬರ್ತದೆ, ಮಹಾಪ್ರಳಯ ಆಗೋ ಪರ್ಯಂತರ ಇರ್ಲಿಕ್ಕೆ ಬರ್ತದೆ. ಮಹಾಪ್ರಳಯ ಯಾವಾಗ ಆಗ್ತತ್ರಿ ಅಂದ್ರೆ 14 ಮನ್ವಂತರ 4 ಬಾರಿ ಸುತ್ತ ಹಾಕಿದಾಗ ಮಹಾಪ್ರಳಯ ಆಗ್ತತಿ ಅಂತ ಉಲ್ಲೇಖ. ಅದು ಬರೀ ಹಲೋ ಗುರುವಾರಿಂದ ಹೋಗೋಣ ಅಂದ್ರೆ ಶೋಭಾ ಮೇಡಮ್ ಅವರ ಮಿನಿಟ್ ಬಂದ್ ಮಾಡಿ. ಶೋಭಾ ತಾಯಿ, ಶೋಭಾ ಮೇಡಮ್, ಶೋಭಾ ಮೇಡಮ್, ಯಥಾರ್ಥವಾಗಿ ಇಲ್ಲಿ ಶೋಭಾ ಮ್ಯೂಟ್ ಮಾಡಿ. ಶೋಭಾ ಮಾಡಿದಾರೆ. ಅದಕ್ಕೆ ಈ ಬ್ರಹ್ಮಲೋಕಾದಿಗಳ ಪ್ರಾಪ್ತಿ ಇನ್ನು ನಮ್ಮ ಸ್ವರೂಪ ತಿಳಿಲಿಲ್ಲ ಅಂದ್ರೆ ಅದು ಅನಿತ್ಯನ. ಮಾತ್ರ ಪರ್ಯಂತರ ಇದ್ರೆ ಏನು ಮತ್ತೆ ಹೊಳಿ ಬರಬೇಕಲ್ಲ. ಆದ್ರೆ ಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ ಅಂತ ತಿಳಿದ್ರೆ, ಕಂಡಿದ್ರೆ ಅವ ಅಲ್ಲೇ ಇರ್ತಾನ, ಮತ್ತ ನಮ್ಗೆ ಜನ್ಮಾದಿಗಳು ಬರುವುದಿಲ್ಲ ಅಂತ ಹೇಳ್ಕೊಂಡ್ ಬಂದಾರ. ಜ್ಞಾನ ಆದರೆ ಜ್ಞಾನದ ಫಲವು ಹೀಗಲ್ಲ. ಏಕೆಂದರೆ ಜ್ಞಾನದಿಂದ ನಾವು ಬ್ರಹ್ಮವನ್ನು ಹೊಸದಾಗಿ ಪಡೆಯುವುದಿಲ್ಲ. ನೋಡ್ರಿ, ಕರ್ತೃತ್ವ ಇಲ್ಲದ ಜ್ಞಾನ ಪ್ರಾಪ್ತಿಯಾಗಿತ್ತಂದ್ರ ನಾವು ಹೊಸದಾಗಿ ಬ್ರಹ್ಮಜ್ಞಾನ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಸ್ವರೂಪನ ಅದಂತ ಆನಂದ ರೂಪವಾಗಿ ಉಳ್ಕೊಂಡ್ಬಿಡ್ತಾನ. ನಾವು ಕರ್ತೃತ್ವ ಇತ್ತು ಅಂದ್ರೆ ಪಡ್ಕೊಂಡ. ಇಲ್ಲಿ ಪರ್ಯಂತರ ಹಂಗ ಹೇಳ್ಕೊಂಡ್ಬಂದ ಅಲ್ವಾ? ಅಲ್ಲಿ ಏನ್ ಹೇಳ್ಕೊಂಡ್ಬಂದಾರ? ಕರ್ತೃತ್ವದಿಂದ ಒಡಗೂಡಿ ಬ್ರಹ್ಮಲೋಕಾದಿ ಪ್ರಾಪ್ತಿಗಳನ್ನ ಮಾಡಿಕೊಂಡತ್ರ ವಿವರಣೆ. ಈಗ ಜ್ಞಾನದ ಫಲ ಹೇಳ್ತಾರೆ ನೋಡಿ. ಜ್ಞಾನದ ಫಲವು ಈಗಲ್ಲ, ಏಕೆಂದರೆ ಜ್ಞಾನದಿಂದ ನಾವು ಬ್ರಹ್ಮವನ್ನು ಹೊಸದಾಗಿ ಪಡೆಯುವುದಿಲ್ಲ. ಬ್ರಹ್ಮವು ನಮ್ಮ ಆತ್ಮನೇ ಆಗಿದ್ದದ್ದು ಅಜ್ಞಾನದಿಂದ ಬೇರೆಯಾಗಿದ್ದಂತೆ ತೋರಿಕೊಂಡಿತ್ತಲ್ಲ. ಇದು ಬಹಳ ಮಾರ್ಮಿಕವಾಗಿರುವಂತ ವಿಷಯ. ಜ್ಞಾನದಿಂದ ಅದು ಎಂದೆಂದಿಗೂ ನಮ್ಮ ಆತ್ಮನೇ ಎಂಬ ನಿಶ್ಚಯವಾಗುತ್ತದೆ. ಜ್ಞಾನದಿಂದ ಅದು ಎಂದೆಂದಿಗೂ ನಮ್ಮ ಆತ್ಮನ ಅಂತ ನಿಶ್ಚಯಕ್ಕೆ ಬರ್ತದೆ. ಅಲ್ಲಿ ಮತ್ತೆ ಹೇಳಿ ಮಾಡಿ ಎಲ್ಲಾದ್ರೂ ಲೋಕಾದಿಗಳನ್ನ ಪ್ರಾಪ್ತ ಮಾಡಿಕೊಂಡಂಗ ಪಡ್ಕೊಳ್ಳೋದಲ್ಲದು.
ನಮ್ಮ ಆತ್ಮ ಸ್ವರೂಪ ಸ್ವಯಂ ಶುದ್ಧವಾಗಿರುವುದು. ಅದಕ್ಕೂ ಬ್ರಹ್ಮ ಅಂತ ಕಲ್ಪಿಸಿಕೊಂಡಿರುವ ಈ ಶ್ರುತಿ ಶಾಸ್ತ್ರಕಾರರು ಬೋಧಿಸಿಕೊಂಡು ಬಂದಾರಲ್ಲ ಬ್ರಹ್ಮ ಅಂತ ಹೇಳಿ, ಆ ಬ್ರಹ್ಮ ಶಬ್ದಕ್ಕೂ ನಿಮ್ಮ ಆತ್ಮ ಸ್ವರೂಪಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಕರ್ತೃ ಇಟ್ಟುಕೊಂಡು ವ್ಯವಹಾರ ಮಾಡಿದ್ರೆ ಆ ಬ್ರಹ್ಮ ಲೋಕ ಪ್ರಾಪ್ತಿ ಆಗ್ತದೆ. ಅವಾಗನು ಬ್ರಹ್ಮದ ತಿಳುವಳಿಕೆ ಬಂದಿರ್ತದೆ. ಈ ಸ್ವರೂಪಕ್ಕೂ ಬ್ರಹ್ಮ ಸ್ವರೂಪಕ್ಕೂ ಆತ್ಮ ಸ್ವರೂಪ ಎರಡು ಭಿನ್ನಲ್ಲ ಅಂತ ನಿಶ್ಚಿತ ಆಗಿರೋದಿಲ್ಲ ಅಲ್ಲಿ. ಯಾವಾಗ ಕರ್ತೃತ್ವ ಬಿಡ್ತೇವೋ ಅವಾಗ ನಿಶ್ಚಿತತೆ ಬರ್ತದೆ ನೋಡ್ರಿ, ಅದಾಗಿ ಉಳ್ಕೋತೀರಿ. ಆತ್ಮನೇ ಎಂಬ ನಿಶ್ಚಿತವಾಗುತ್ತದೆ. 10 ಜನ ಅವಿವೇಕಿಗಳು ತಾವು 9 ಜನವಾಗಿರುವೆಲ್ಲ ಇದು ಹೇಗೆ ಎಂದು ವಿಚಾರ ಮಾಡುವುದಕ್ಕೆ ಪ್ರಾರಂಭಿಸಿದ್ದರಂತೆ. ಅದರಂತೆ ನಮ್ಮ ಸ್ವರೂಪದ ಕಡೆಗೆ ಲಕ್ಷ್ಯವನ್ನು ಇಡದೇ ಇರುವಾಗ ಆತ್ಮನಲ್ಲದ ಅನಾತ್ಮ ವಸ್ತುಗಳಲ್ಲಿಯೇ ನಾವೆಂಬ ತಪ್ಪು ತಿಳುವಳಿಕೆ ಉಂಟಾಗಿರುವುದು. ನೀನೇ 10ನೇಯವನು ಎಂದು ವಿವೇಕಿಯಾದವನು ಅವರಲ್ಲಿ ಒಬ್ಬೊಬ್ಬನಿಗೂ ತಿಳಿಸಿಕೊಟ್ಟ ಹಾಗೆ ಶ್ರುತಿಯು ಗುರುವು ನೀನು ಆ ಬ್ರಹ್ಮವು ಎಂದು ಉಪದೇಶಿಸಲು ನಮ್ಮ ಸ್ವರೂಪದ ಅರಿವು ಆಗಿಬಿಡುತ್ತದೆ. ಆಗ ಸತ್ಯ ಜ್ಞಾನಾನಂದ ಸ್ವರೂಪವು ಅದ್ವಿತೀಯವೂ ಆಗಿರುವ ಬ್ರಹ್ಮವೇ ನಾನು ಎಂಬ ನಿಶ್ಚಯವಾದರೆ ಆ ಜ್ಞಾನವನ್ನು ಬಾಧಿಸುವ ಮತ್ತೊಂದು ಜ್ಞಾನವೇ ಇರುವ ಸಂಭವವಿಲ್ಲ. ಸ್ವಲ್ಪ ನೋಡ್ರಿ, ಆಗ ಗುರುಗಳಾಗಲಿ ಶ್ರುತಿಗಳಾಗಲಿ ಅದನ್ನು ಉಪದೇಶ ಮಾಡ್ತಾರೆ. ಸತ್ಯ ಜ್ಞಾನಾನಂದ ಸ್ವರೂಪವು ಅದ್ವಿತೀಯವೂ ಆಗಿರುವ ಬ್ರಹ್ಮವೇ ನಾನು ಎಂಬ ನಿಶ್ಚಯವಾದರೆ ಇದನ್ನ ಅನುಭವಾನುಸಾರಿಯಾಗಿ ಕಂಡುಕೊಳ್ಳ್ರಿ. ಸತ್ಯ ಜ್ಞಾನಾನಂದ ಸ್ವರೂಪವು ಅದ್ವಿತೀಯವೂ ಆಗಿರುವ ಬ್ರಹ್ಮವೇ ನಾನು. ಇಲ್ಲಿ ಸತ್ಯ ಜ್ಞಾನಾನಂದ ಸ್ವರೂಪ ಅದ್ವಿತೀಯ ಇವೆರಡನ್ನು ಅನುಭವ ರೂಪದೊಳಗ ಕಂಡುಕೊಂಡು ನಾನು ಅಂತ ತಪ್ಪಿಕೊಳ್ರಿ. ಪರಮಾತ್ಮ ರೂಪದಿಂದ ಇವೆರಡೂ ಪದಗಳ ಅರ್ಥವನ್ನ ತಿಳ್ಕೊಳ್ರಿ. ಇವೆರಡಕ್ಕೂ ವ್ಯತ್ಯಾಸ ಬಹಳ ಅದ. ಪರಮಾತೃ ರೂಪದಿಂದೊಡಗೂಡಿ ಸತ್ಯ ಜ್ಞಾನಾನಂದ ಸ್ವರೂಪ ಅದ್ವಿತೀಯ ಆಗಿರುವ ಆ ಬ್ರಹ್ಮನ ನಾನು ಅಂತ ಅನುಭವ ಮಾಡೋದಕ್ಕೂ ಇವೆರಡೂ ಶಬ್ದಗಳ ಅರ್ಥವನ್ನ ತಿಳ್ಕೊಂಡು ನಾನಾ ತಿಳ್ಕೊಂಡೆ ಅಂತ ಕರ್ತೃತ್ವ ಭಾವದಿಂದೊಡಗೂಡಿ ತಿಳಿಯುವುದಕ್ಕೂ ತುಂಬಾ ವ್ಯತ್ಯಾಸದ ಎಂಬ ನಿಶ್ಚಯವಾದರೆ ಆ ಜ್ಞಾನವನ್ನು ಬಾಧಿಸುವ ಮತ್ತೊಂದು ಜ್ಞಾನವೇ ಇರುವ ಸಂಭವವಿಲ್ಲ. ಸಿದ್ಧಾಂತ ಅಥವಾ ವೇದಾಂತ ಯಾಕ ಹಿಂಗಾಗೈತಿ ಅಂತ ಈಗ ಅನುಭವ ಬಂದಿರ್ಬೇಕಲ್ಲ. ಶಂಕರರ ಸಿದ್ಧಾಂತ ವಾಚಸ್ಪತಿ ಮಿಶ್ರ ಅವರು ಮಿಶ್ರ ಮಾಡಿಕೊಂಡು ಅದನ್ನು ಕಳಿಸಿದ್ರು. ಹಂಗ ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು ಅವರು ದ್ವೈತವಾದಿಗಳು. ಅವ್ರು ಇವ್ರನ್ನ ಕಳಿಸುದು, ಇವ್ರನ್ನ ಅವ್ರನ್ನ ಕಳಿಸುದು. ಯಾಕೆ ಬಂತಿದ್ದು? ಸಾರ್ವತ್ರಿಕ ಪರಿಪೂರ್ಣ ಅನುಭವಕ್ಕ ನೋಡುವ ಯೋಗ್ಯತೆ ಇಲ್ಲದೆ ಇರೋಣದ್ರಿಂದ ಅದಕ್ಕೆ ಶಂಕರರು ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ಯಾವುದು ಪರ್ಯವಸನ ಆಗ್ತದೆ ಅದನ್ನು ಒಪ್ಕೊಳ್ರಿ. ಆ ಜ್ಞಾನ ಎಂದೂ ಬಾಧಿಸುವುದಿಲ್ಲ. ಆ ಜ್ಞಾನ ಎಂದೂ ಬಾಧಿಸುವುದಿಲ್ಲ. ಈಗ ಅಗ್ನಿ ಸುಡುವುದು ಅದರ ಧರ್ಮ, ಅಗ್ನಿ ಸುಡುವುದು ಅದರ ಧರ್ಮ. ಅದು ಯಾವ ಕಾಲದೊಳಗಾದ್ರೂ ಸುಡುವುದರ ಧರ್ಮ ನಾವು ಬಿಟ್ಟು ಹೋಗುದಿಲ್ಲ. ಆ ಜ್ಞಾನ ಬಾಧಿಸುವುದಿಲ್ಲ. ಇದು ನಮ್ಮ ಸಾರ್ವತ್ರಿಕ ಅನುಭವ. ಕಣ್ಣು ರೂಪ ನೋಡುವುದಕ್ಕನ್ನ ಬಳಸ್ಕೊತೀವಿ. ಕಣ್ಣು ಪ್ರಾಣಿಗಳಿಗಾಗಲಿ, ಪಶುಗಳಿಗಾಗಲಿ, ಪಕ್ಷಿಗಳಿಗಾಗಲಿ ಆ ಕಣ್ಣು ಏನದಲ್ಲ ಅದು ರೂಪ ನೋಡಕ ಬಳಸುದು. ಎಲ್ಲರೂ ಸಾರ್ವತ್ರಿಕ ಅನುಭವ. ಯಾವನು ನಾಯಕ ಕಣ್ಣಿನಿಂದ ನೋಡ್ಲಿ,
ನಾನು ಕಿವಿಯಿಂದ ನೋಡ್ತೀನಿ ಇಡ್ಲಿಕ್ಕೆ ಬರುವುದಿಲ್ಲ. ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವ. ಅಗ್ನಿ ಸುಡುವುದ ಧರ್ಮ, ಅದು ಸುಡುದ. ಆ ಜ್ಞಾನವನ್ನ ಬೇರೆ ರೂಪದೊಳಗೆ ಹೇಳಿಕ್ಕೆ ಬರುವುದೇ ಇಲ್ಲ. ಇದು ಸಾರ್ವತ್ರಿಕ ಪೂರ್ಣಾನುಭವಕ್ಕ ಆ ಜ್ಞಾನ ಮತ್ತೊಂದು ರೂಪ ತಾಳ್ತತಿ ಅಂತ ಹೇಳುವ ಸಂಭವನೇ ಇಲ್ಲ. ಅಗ್ನಿ ಅಕಸ್ಮಾತ್ ಸುಡುದು ಬಿಡ್ತು ಅಂದ್ರೆ ಅದು ಅವಾಗ ಬೆಂಕಿ ಅಲ್ಲ, ಅಗ್ನಿ ಅಲ್ಲ. ಅದು ತನ್ನ ಧರ್ಮ ಕೈ ಬಿಡ್ತಂದ್ರೆ ಅದಕ್ಕೆ ಅಸ್ತಿತ್ವನೇ ಇರುವುದಿಲ್ಲ. ಇಲ್ಲಿನೂ ಹಾಗೆ ಅದ, ನಾವು ನೋಡ್ಕೊಳ್ಳೋದಿಲ್ಲ. ಆ ಜ್ಞಾನ ನಮಗ ಸತ್ಯ ಜ್ಞಾನಾನಂದ ಸ್ವರೂಪ ಅದ್ವಿತೀಯ ಬ್ರಹ್ಮವೇ ನಾನು ಅಂತ ಅನುಭವ ಆತು ಅಂದ್ರ ಆ ಜ್ಞಾನ ಭಾಷಾಕ ಮತ್ತೊಂದು ಜ್ಞಾನ ಎಂದೂ ಬರುವುದಿಲ್ಲ. ಮನೆ ಜ್ಞಾನ ಅದು. ಆ ಜ್ಞಾನ ಅನುಭವ ರೂಪದೊಳಗೆ ಪರಿವರ್ತನೆ ಆಗಬೇಕು. ಅಗ್ನಿ ಸುಡುವುದು ಅದರ ಧರ್ಮ ಅಂತ ಹ್ಯಾಂಗ ನಿಶ್ಚಯ ಆಗ್ಯದೋ ಹಾಗ ನಿಶ್ಚಯ ರೂಪದೊಳಗ ಸತ್ಯ ಜ್ಞಾನಾನಂದ ಸ್ವರೂಪವೂ ಅದ್ವಿತೀಯವೂ ಆಗಿರೋ ಬ್ರಹ್ಮವೇ ನಾನು ಎಂಬ ನಿಶ್ಚಯವಾದರೆ ಅದಾಗೋದಿಲ್ಲ ನಮಗೆ. ಯಾಕಂದ್ರೆ ನಾವು ಕರ್ತೃ ಇಟ್ಕೊಂಡ ಮಾಡೋರು. ಇಲ್ಲಿ ಕರ್ತೃತ್ವ ಪ್ರಯೋಜನ ಬರುವುದಿಲ್ಲ, ಲಕ್ಷ್ಯದಲ್ಲಿ. ಸತ್ಯ ಜ್ಞಾನಾನಂದ ಸ್ವರೂಪ ಅದ್ವಿತೀಯವೂ ಆಗಿರುವ ಬ್ರಹ್ಮವೇ ನಾನು ಅಂತ ಕರ್ತೃವಾಗಿ ಪರಮಾತ್ಮವಾಗಿ ತಿಳಿಯಕ್ಕೂ ಬರ್ತತಿ. ಆ ಕರ್ತೃತ್ವವನ್ನು ಬಾಧಿಸಿ ಅದರಂಗ ಇರಕ್ಕೂ ಬರ್ತತಿ. ಇದನ್ನ ಸಾಧಕರಿಗೆ ಕೈ ಬಿಟ್ಟಿರೋದು. ಸಾಧಕರು ಆ ರೂಪದೊಳಗೆ ಇರಕ್ಕೂ ಬರ್ತತಿ, ಅಥವಾ ಸತ್ಯ ಜ್ಞಾನಾನಂದ ಸ್ವರೂಪವೇ ನನ್ನ ಸ್ವರೂಪ ಅಂತ ತಿಳ್ಕೊಳಕ್ಕೂ ಬರ್ತದೆ. ಪರಮಾತ್ಮ ಇಟ್ಕೊಂಡು ಎರಡೂ ಅದ ನೋಡ್ರಿ. ಇದು ಬಹಳ ಸೂಕ್ಷ್ಮದ. ಅನುಭವ ಮಾಡಿ ಅದರಂಗ ಇರಕ್ಕೂ ಬರ್ತದ, ಅದರಂಗ ಆಗಕ್ ಬರ್ತದ. ಒಂದ್ ಅದರಂಗ ಆತು ಅಂದ್ರ ಅಗ್ನಿ ಬೆಂಕಿಯನ್ನು ಸುಡುವುದಿಲ್ಲ. ಅನ್ಯ ವಸ್ತುಗಳನ್ನು ಸುಟ್ಟು ತನ್ನಂತ ಮಾಡ್ಕೊಳ್ಳುತ್ತದೆ. ಬೆಂಕಿ ತನ್ನನ್ನ ತಾನು ಸುಟ್ಕೋತೇನೆ? ಅದೆಂದೂ ಸಾಧ್ಯ ಇಲ್ಲ. ಹಾಗನ ಅಲ್ಲಿ ಮತ್ತೊಂದು ಜ್ಞಾನ, ಆ ಜ್ಞಾನವನ್ನು ಬಾಧಿಸುವ ಮತ್ತೊಂದು ಜ್ಞಾನವೇ ಇರುವ ಸಂಭವವಿಲ್ಲ. ಆದ್ದರಿಂದ ಜ್ಞಾನದಿಂದ ಪ್ರಾಪ್ತವಾಗಿರುವ ಬ್ರಹ್ಮಾತ್ಮ ತತ್ವದಿಂದ ಜಾರಿ ಮತ್ತೆ ನಾನು ಸಂಸಾರಿಯಾದನೆಂಬ ಅಂಜಿಕೆಗೂ ಕಾರಣವಿರುವುದಿಲ್ಲ. ಈ ರೀತಿಯಲ್ಲಿ ನೋಡಿದರೆ ಅವಿದ್ಯೆಯಿಂದ ತೋರುತ್ತಿದ್ದ ಕ್ರಿಯಾಕಾರಕ ಫಲರೂಪವಾದ ಸಂಸಾರವು ಎಚ್ಚರದಿಂದ ಹಾರುವ ಕನಸಿನಂತೆ ಜ್ಞಾನದಿಂದ ಸಂಪೂರ್ಣವಾಗಿ ಅತ್ಯಂತವಾಗಿ ನಾಶವಾಗಿ ಬಿಡುತ್ತದೆ. ಅಲ್ಲೇ ಕರ್ಮೋಪಾಸನೆಗಳ ಫಲವು ಅನಿತ್ಯವಾಗಿರುವುದಕ್ಕೂ ಜ್ಞಾನದ ಫಲವು ನಿತ್ಯವಾಗಿರುವುದಕ್ಕೂ ಇದೇ ಕಾರಣ. ಆದ್ದರಿಂದ ಜ್ಞಾನದಿಂದಲೇ ಆನಂದ ರೂಪವಾದ ನಮ್ಮ ಸ್ವರೂಪ ಪ್ರಾಪ್ತಿ ಎಂಬ ಪರಮ ಪುರುಷಾರ್ಥವಾಗುತ್ತದೆ ಎಂದು ಹೇಳುತ್ತದೆ. ಬ್ರಹ್ಮಜ್ಞಾನದ ಪ್ರಯೋಜನವು ಏನು? ಇದನ್ನು ಮಾಡಿ ಇದನ್ನು ಪಡೆಯುವೆನು ಎಂಬ ಕ್ಷುದ್ರ ಪ್ರಯೋಜನದ ಬಾಯಾರಿಕೆಯು ಹಿಂಗುವುದು ಮೊದಲನೆಯ ಪ್ರಯೋಜನವು. ನೋಡ, ಬಹಳ ಮಾರ್ಮಿಕವಾಗಿರುವಂತಹದ್ದು. ಬ್ರಹ್ಮಜ್ಞಾನದ ಪ್ರಯೋಜನ ಏನು ಅಂತ ನಾವು ತಿಳಿಯಲಿಕ್ಕೆ ಹೋಗಿ ಇದನ್ನ ಮಾಡಿ ಇದನ್ನು ಪಡೆಯುವೆನು. ಏನಾದ್ರೂ ಒಂದು ಕರ್ಮ ಮಾಡಿ ಅದನ್ನ ಪಡ್ಕೋತೀವಲ್ಲ ಫಲ, ಅದೇನ್ ಮಾಡಿರ್ತೀವಿ ಅದನ್ನ ಪಡ್ಕೋಬೇಕಾದ್ರಾಗ ಬೇರೆ ಮಾಡಕ್ ಆಗೋದಿಲ್ಲ. ಅಲ್ಲಿ ಗೋಧಿ ಬಿತ್ತಿದ್ರೆ ಗೋಧಿನೇ ಬೆಳಿಬೇಕಾದ ಫಲ ಬರ್ತದೆ. ಇದನ್ನ ಮಾಡಿ ಪಡಿಬೇಕು ಅನ್ನೋದು ಇಲ್ಲ ಅಲ್ಲಿ. ಎಂಬ ಕ್ಷುದ್ರ ಪ್ರಯೋಜನದ ಬಾಯಾರಿಕೆಯು ಹಿಂಗುವುದು ಮೊದಲನೇ ಪ್ರಯೋಜನ. ಬ್ರಹ್ಮ ತತ್ವವನ್ನು ಮಾಡಿ ಪಡ್ಕೋಬೇಕು, ನಾ ಕಂಡ ತೀರಬೇಕು ನನ್ನ ಸ್ವರೂಪ ನೋಡಲ್ಲಿ ಹೇಗಿರ್ತದೆ. ಅದು ಸ್ವಯಂ ಸಿದ್ಧವಾಗೈತಿ. ಅದನ್ನ ಕಾಣೋದು ಬೇಕಾಗಿಲ್ಲ, ಪಡ್ಕೊಳ್ಳೋದು ಬೇಕಾಗಿಲ್ಲ, ಅದನ್ನ ತಿಳಿಯೋದು ಬೇಕಾಗಿಲ್ಲ. ನೀ ಸ್ವಯಂ ಸಿದ್ಧನಾಗದೇನಿ ಅಂತಂದ್ರೆ ಸಾಕು. ಅಲ್ಲೇ ಕ್ಷುದ್ರ ಪ್ರಯೋಜನದ ಬಾಯಾರಿಕೆ ಹಿಂಗುವುದು ಮೊದಲನೇ ಪ್ರಯೋಜನ. ನಾನು ಪಡೆಯದೇ ಇರುವ ಆನಂದವಿಲ್ಲ, ಹೋಗಲಾಡಿಸಿಕೊಳ್ಳಬೇಕಾದ ದುಃಖವಿಲ್ಲ.
ಕಾಮಗಳು ಹೇಳ ಹೆಸರಿಲ್ಲದೆ ಮಾನ್ಯವಾದ್ದರಿಂದ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಕಾಮಗಳಿಂದ ಉಂಟಾಗುತ್ತಿದ್ದ ತಾಪಗಳು ಎಂದೆಂದಿಗೂ ಇಲ್ಲವಾಗುವುದು. ಮೂರನೇ ಪ್ರಯೋಜನ. ಈ ಮೂರೂ ಪ್ರಯೋಜನಗಳನ್ನಿಟ್ಟುಕೊಂಡು ನಾವಿದರಾಗ ಪ್ರವೇಶ ಆಗಬೇಕೆ ವಿನಃ ಮತ್ತು ಪರಮಾತ್ಮನಿಟ್ಟುಕೊಂಡು ಕರ್ತೃತ್ವ ಭಾವದಿಂದೊಡಗೂಡಿ ನಾವು ಎಷ್ಟು ವರ್ಷ ಜಿಜ್ಞಾಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲೇ ಅದನ್ನ ಮಾಡಿ ಪಡ್ಕೋಬೇಕು ಅನ್ನೋ ತತ್ವ ಏನದಲ್ಲ, ಇದು ಕರ್ತೃವಿನ ಭಾವನೆ, ಇದು ಯೋಗ್ಯಲ್ಲ ಅಂತ ಇಲ್ಲಿ ಪರ್ಯಂತ ಹೇಳ್ಯಾರ. ಇನ್ನು ಈ ಬ್ರಹ್ಮಜ್ಞಾನಕ್ಕೆ ಸಾಧನ ಈ ಅಂಥದ್ದು ಅಂತ ಹೇಳ್ತಾರ. ಆ ವಿಚಾರವನ್ನ ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತೇಳಿ ಈ 4 ವಾಕ್ ಪುಷ್ಪಾದಿಗಳನ್ನ ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಉಪನ್ಯಾಸ